ಹೆಣ್ಮಕ್ಳಿಗೆ ಏನು ಪ್ರಾಬ್ಲಮ್ ಅಂದರೆ ಸರ್, ಮನೆಯಲ್ಲಿ ಏಜ್ ಬಂದ ತಕ್ಷಣ ಮ್ಯಾರೇಜ್ ಮಾಡಬೇಕು. ಈ ಏಜಿಗೆ ಬಂದಮೇಲೆ ಅಮೌಂಟ್ ಕೇಳೋಕ್ಕಾಗಲ್ಲ ಸರ್. ನಾನು ಸಕ್ಸಸ್ ಆಗಿಯೇ ಹೋಗಬೇಕು ಈ ರೂಮಿಂದ ಅಂಥೇಳಿ ಕಾಲಿಟ್ಟೆ ಸರ್. ಈ ಪೇಜಲ್ಲಿ ಇದು ಬಂದಿದೆ ಸರ್, ಇದು ಬಂದಿದೆ ಸರ್ ಅಂತೇಳಿ ಎಡಿಟ್ ಮಾಡಿ ಕಳಿಸಿದ್ದೆ ಸರ್ ನಿಮಗೆ. ಜನವರಿ 23 ಸರ್ ಎಕ್ಸಾಮ್ ಬರೆದಿದ್ದು. ರಾಮದ್ದು ಅಯೋಧ್ಯೆದು ಪ್ರತಿಷ್ಠಾಪನೆ ಇತ್ತು ಸರ್. ಅಲ್ಲಿ ಹೋಗ್ಬಿಟ್ಟು ಹಾಲ್ ಟಿಕೆಟ್ ಪೂಜೆ ಮಾಡಿಸಿದೆ ಸರ್. ಯಾರು ಅವಮಾನ ಮಾಡಿರ್ತಾರೋ ಅವರೇ ಸನ್ಮಾನ ಮಾಡಿದ್ರು ಸರ್ ನನಗೆ. ನಮಸ್ಕಾರ ಎಲ್ಲರಿಗೂ. SP ಕ್ಲಾಸಸ್ಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತು ನಿಮಗೋಸ್ಕರ ಒಂದು ವಿಶೇಷ ಸೆಷನನ್ನು ನಾನು ತೆಗೆದುಕೊಂಡು ಬಂದಿದ್ದೀನಿ. ಇವತ್ತು ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ, ಕುಮಾರಿ ಗಾಯತ್ರಿ. ಇತ್ತೀಚೆಗೆ ನಡೆದಂಥ PSI 545 ಎಕ್ಸಾಮ್ನಲ್ಲಿ ಕುಮಾರಿ ಗಾಯತ್ರಿ ಅವರು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಮಹಿಳಾ ವಿಭಾಗದಲ್ಲಿ ಮೊದಲನೇ ರ್ಯಾಂಕನ್ನು ಪಡೆದಿದ್ದಾರೆ. ನಾವು ನ್ಯೂಸ್ ಪೇಪರಲ್ಲೂ ಕೂಡ ಇವ್ರ ಬಗ್ಗೆ ಓದಿದ್ವಿ. ವಿಜಯವಾಣಿ ನ್ಯೂಸ್ ಪೇಪರಲ್ಲಿ ಬಂದಿತ್ತು, ಸೋಷಿಯಲ್ ಮೀಡಿಯಾದಲ್ಲಿತ್ತು. ನಮ್ಮ ವಿದ್ಯಾರ್ಥಿನಿ ಇವರು ಅಂತೇಳಿ ಹೇಳೋದಕ್ಕೆ ನಮಗೆ ವಿಶೇಷವಾಗಿ ಹೆಮ್ಮೆ ಅಂತ ಕೂಡ ಅನಿಸುತ್ತೆ. ತಮ್ಮ ಕಠಿಣ ಪರಿಶ್ರಮ, ಅದಮ್ಯ ಇಚ್ಛಾಶಕ್ತಿ, ಹಾಗೆ ಸತತವಾಗಿ ಸರ್ಕಾರಿ ಶಾಲೆಯಲ್ಲಿ ಓದಿದ್ರು ಕೂಡ ಕೇವಲ ಆನ್ಲೈನ್ ತರಗತಿಗಳನ್ನು ಕೇಳಿ ಕಂಟಿನ್ಯೂಸ್ ಆಗಿ ಆ ರಿವಿಷನ್ನು, ಆ ಒಂದು ಪ್ರೊಸೆಸನ್ನು ಫಾಲೋ ಮಾಡಿ ಇವತ್ತು ಇವರು PSI ಆಗಿದ್ದಾರೆ. ಇನ್ನೊಂದು ವಿಶೇಷತೆ ಏನಂತಂದರೆ, ನಾವು ಇವತ್ತು ಏನು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ, ಇದೇ ದಿನ ಇವರಿಗೆ ಆರ್ಡರ್ ಕಾಪಿ ಕೂಡ ಸಿಕ್ಕಿದೆ. ಮೊದಲಿಗೆ ಅವರನ್ನು ಸ್ವಾಗತಿಸೋಣ. ಗಾಯತ್ರಿ ಅವರೇ, ವೆಲ್ಕಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕತೆ ಕೇಳಿದ್ರೆ ನನಗೇನೆ ಸ್ಫೂರ್ತಿ ಸಿಗುತ್ತೆ. ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ನಿಮ್ಮ ಕಥೆಯಿಂದ ಸಾಕಷ್ಟು ಸ್ಫೂರ್ತಿ ಸಿಗುತ್ತೆ. ವಿಶೇಷವಾಗಿ ಈ ಗ್ರಾಮೀಣ ಭಾಗದವರು, ಸರ್ಕಾರಿ ಶಾಲೆಗಳಲ್ಲಿ ಓದಿದವರು, ಮಹಿಳೆಯರು, ಮನೆಯಲ್ಲಿ ಇದ್ದುಕೊಂಡೇ ಓದಬೇಕು ಅನ್ನೋರಿಗೆ ಬಹಳ ದೊಡ್ಡ ಸ್ಫೂರ್ತಿ ನೀವು. ಆ ಸ್ಫೂರ್ತಿ ಆರಂಭ ಹೇಗಾಯಿತು? ನಿಮ್ಮ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮ್ಮ ಜರ್ನಿ ಹೇಗೆ ಆರಂಭವಾಯಿತು? ನಿಮಗೆ ಯಾಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದಬೇಕಂತ ಅನ್ನಿಸ್ತು? ಈ ಒಂದು ಆರಂಭ ಹೇಗಿತ್ತು ಅನ್ನೋದನ್ನ ಬಗ್ಗೆ ಸ್ವಲ್ಪ ನೀವು ಹೇಳ್ತೀರಾ? ಆಮೇಲೆ ನಿಮ್ಮ ಬಗ್ಗೆನೂ ಈ ಒಂದು ಇಂಟ್ರೊಡಕ್ಷನ್ ಕೊಟ್ಟು ಈ ಆರಂಭದ ಬಗ್ಗೆ ಹೇಳ್ತೀರಾ? ಎಸ್ ಸರ್, ನಾನು ಮೂಲತಃ ರಾಯಚೂರು ಸರ್. ರಾಯಚೂರಲ್ಲಿ ಒಂದು ಗಂಗ್ವಾರ್ ಅಂತ ವಿಲೇಜ್ ಬರುತ್ತೆ, ಅಲ್ಲಿ ಇದ್ದವರು. ನಾನು ಓದಿದ್ದೆಲ್ಲ BA ಸರ್, ಬ್ಯಾಚುಲರ್ ಆಫ್ ಆರ್ಟ್ಸ್. ಆಮೇಲೆ ನಾನು ಓದಿದ್ದೆಲ್ಲ ಕನ್ನಡ ಮೀಡಿಯಮ್ಮೇ ಸರ್. ಆಮೇಲೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರೋ ಪರ್ಪಸ್, ನಾನು ಫಸ್ಟು ಪ್ರೈವೇಟ್ ಜಾಬ್ ಮಾಡ್ತಿದ್ದೆ ಸರ್, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ರಿನ್ಯೂವಲ್ ಡಿಪಾರ್ಟ್ಮೆಂಟಲ್ಲಿ GST ಟ್ಯಾಕ್ಸ್ ಫೈಲಿಂಗ್ ಅದೆಲ್ಲ ಮಾಡ್ತಾಯಿದ್ದೆ ಸರ್. ಅದಾದಮೇಲೆ ಲಾಕ್ಡೌನ್ ಆಯಿತು ಸರ್. ಅವಾಗೆ ಹೆಂಗಿದ್ರು ಲಾಕ್ಡೌನ್ ಆದಮೇಲೆ ಕಂಪನಿ ಎಲ್ಲ ಸ್ವಲ್ಪ ಡೌನ್ ಆಗ್ತಾ ಇತ್ತು ಸರ್. ಅವಾಗೆ ನಾನು ಡಿಸೈಡ್ ಆಗಿದ್ದೆ ಸರ್, ಫೈನಲಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಓದಿದರೆ ಮೇ ಬಿ ಸಕ್ಸಸ್ ಆಗ್ಬೋದು. ಫಸ್ಟು ದೃಢ ನಿರ್ಧಾರ ತೊಗೊಂಡೆ ಸರ್ ನಾನು. ಆದರೆ ಅಂದ್ಕೊಂಡೆ ಸರ್, ಅವತ್ತು ಒಂದು ನಿರ್ಧಾರ ತೊಗೊಂಡಿದ್ದೀನಂದರೆ ನಾಳೆ ಏನೇ ಪ್ರಾಬ್ಲಮ್ಸ್ ಬಂದ್ರೂ ಫೇಸ್ ಮಾಡಲಿಕ್ಕೆ ರೆಡಿ ಇರಬೇಕು. ಅಂದರೆ ಇವಾಗ ಯೂಶ್ವಲಿ ಹೆಣ್ಮಕ್ಳಿಗೆ ಏನು ಪ್ರಾಬ್ಲಮ್ ಅಂದರೆ ಸರ್, ಮನೆಯಲ್ಲಿ ಏಜ್ ಬಂದ ತಕ್ಷಣ ಮ್ಯಾರೇಜ್ ಮಾಡಬೇಕು, ಆಮೇಲೆ ಆ ಥರ ಎಲ್ಲ ಸ್ಟಾರ್ಟ್ ಆಗುತ್ತೆ ಸರ್. ಕ್ವಶನ್ಸ್ ಎಲ್ಲ, ರಿಲೇಷನ್ಸ್ ಎಲ್ಲ ಕೇಳೋದು, ಆ ಥರ ಸ್ಟಾರ್ಟ್ ಆಗುತ್ತೆ. ಸೊ ಇವೆಲ್ಲ ಬರುತ್ತೆ ಅಂತ ನಾನು ಫಸ್ಟಿಗೆ ಇದು ಮಾಡ್ಕೊಂಬಿಟ್ಟಿದ್ದೆ ಸರ್. ಬಟ್ ಏನೇ ಬಂದರೂ ಫೇಸ್ ಮಾಡಬೇಕು. ಅಂಟಿಲ್ ನಾನು ಸಕ್ಸಸ್ ಆಗೋವರೆಗೂ ಯಾರಿಗೂ ನಾನು ಆನ್ಸರ್ ಮಾಡ್ತಿರಲಿಲ್ಲ ಸರ್. ನಾನು ಏನೂ ಮಾತಾಡ್ತಿರ್ಲಿಲ್ಲ ಸರ್. ಇವನ್ ಫಂಕ್ಷನ್ಗಳಿಗೆ ಅವೇನೂ ಅಟೆಂಡ್ ಆಗಿರಲಿಲ್ಲ ಸರ್. 3 ವರ್ಷ ಫುಲ್ ಕಷ್ಟಪಟ್ಟೆ ಸರ್. ನನ್ನ ಫ್ರೆಂಡ್ ಗೌರಿ ಅಂತ ಇದ್ದಾರೆ, ಅವ್ರು ನಂಗೆ ಸಜೆಸ್ಟ್ ಮಾಡಿದ್ರು, ಈಗ ಹೆಂಗಿದ್ರು ಲಾಕ್ಡೌನ್ ಆಗಿದೆ, ಕ್ಲಾಸ್ ಸ್ಟಾರ್ಟ್ ಮಾಡು, ಕೇಳು, ನಿನಗೆ ಇಷ್ಟ ಆಯಿತು ಅಂದರೆ ಕಂಟಿನ್ಯೂ ಮಾಡು ಅಂತ ಅಂದರು. ಅವಾಗೆ ನನಗೆ ಗೊತ್ತಾಗಿದ್ದು ಇದ್ರ ಬಗ್ಗೆ ಐಡಿಯಾಸ್ ಎಲ್ಲ. ಸ್ಟಾರ್ಟಿಂಗಲ್ಲಿ ನಿಮ್ಮ ಕ್ಲಾಸು, ನಿಮ್ಮದು 10 o'clock ಕ್ಲಾಸ್ ಇತ್ತು ಸರ್. ನಾನು ಅದು ಎವ್ರಿ ಡೇ ಮಿಸ್ ಮಾಡಲಾರ್ದೆ ನೋಡ್ತಿದ್ದೆ ಸರ್. ಆಮೇಲೆ ಹೇಳ್ತಾ ಇದ್ರಿ ಅವಾಗಲೇ. ಎಸ್ ಸರ್, ನೀವು ಅಡುಗೆ ಮಾಡಬೇಕಾದ್ರೂ ಕ್ಲಾಸ್ ಕೇಳ್ತಿದ್ದೆ ಸರ್. ಅಡುಗೆ ಮಾಡಬೇಕಾದಾಗೂ ಕ್ಲಾಸ್ ಕೇಳ್ತಾ ಇದ್ದೆ. ಅದೆಲ್ಲ ಕೇಳಬೇಕಾದಾಗ ನಮ್ಮ ಮನೇಲಿ ಅಂತಿದ್ರು, ಅದು ಏನು ಕ್ಲಾಸಸ್ ಕೇಳ್ತೆ, ಎನಿ ಟೈಮ್ ಕಣ್ಣುಗಳು ಹೋಗುತ್ತೆ, ನಾಳೆ ನಾನು ಆಗಿ ತೋರಿಸ್ತೀನಲ್ಲ ಅವಾಗ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದೆ ಅವರಿಗೆ. ನಿಮ್ಮದು 10 to 11ವರೆಗೂ ಇರ್ತಿತ್ತು, ನೈಟಲ್ಲಿ ಇನ್ನೂ ಕ್ಲಾಸ್ ಕೇಳ್ತೀಯಲ್ಲ ಅಂತ ಬೈತಿದ್ರು. ಆ ಥರ ಎಲ್ಲ ಮಾಡ್ತಿದ್ರು ಸರ್. ಫೈನಲಿ ನನಗೆ ಅಲ್ಟಿಮೇಟ್ ಏನಂದರೆ ನಾನು ನಾಲೆಜ್ ಪಡ್ಕೋಬೇಕು. ಎಲ್ಲ ಸಬ್ಜೆಕ್ಟ್ ಬಗ್ಗೆ ಕಂಪ್ಲೀಟಾಗಿ ಗೊತ್ತಿದ್ದಾಗೆ ನಾನು ಒಂದು ಹೆಜ್ಜೆ ಇಡೋಕ್ಕೆ ಸಾಧ್ಯ ಸರ್. ಆಮೇಲೆ ನಾನು PSI ಆಗಲೇಬೇಕು ಅಂತಲೂ ಬಂದಿರಲಿಲ್ಲ ಸರ್. ಸ್ಟಾರ್ಟಿಂಗಲ್ಲಿ ಫಸ್ಟ್ ಯಾವುದಾದ್ರೂ ಒಂದು ಗೌರ್ಮೆಂಟ್ ಜಾಬ್ ತೊಗೊಳ್ಳೋಣ, ಆಮೇಲೆ ಇದು ಮಾಡೋಣ ಅಂತೇಳಿ ಫಸ್ಟು ನಾವು ನಾಲೆಜ್ ಗೇನ್ ಮಾಡ್ಬೇಕು ಸರ್. ಆಮೇಲೆ ಎಲ್ಲ ಜಾಬ್ಗಳು ನಮ್ಮನ್ನೇ ಹುಡ್ಕೊಂಡು ಬರುತ್ತೆ. ಹಾಗಾಗಿ ನಾನು ನಿಮ್ಮದು ಜಿಯೋಗ್ರಫಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಆಮೇಲೆ ಇದು MCQs ಮಾಡ್ತಿದ್ರಲ್ವಾ, ಸೊ ಅದನ್ನೆಲ್ಲನೂ ಕರೆಕ್ಟಾಗಿ ಫಾಲೋ ಮಾಡಿದೆ ಸರ್. ಅದಾದಮೇಲೆ ಕಂಟಿನ್ಯೂ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. 1 year ತುಂಬ ಸ್ಟ್ರಗಲ್ ಆಯಿತು ಸರ್. ಬಟ್ ನನಗೆ ಅವಾಗ ಇನ್ನೂ ನಾನು ಬುಕ್ನೂ ಪರ್ಚೇಸ್ ಮಾಡಿರಲಿಲ್ಲ ಸರ್, ಓನ್ಲಿ ಆನ್ಲೈನ್ ಕ್ಲಾಸ್. ಒಂದು ನೋಟ್ಬುಕ್ ತೊಗೊಂಡು ಬಂದಿದ್ದೆ ಅಷ್ಟೇ. ನೋಟ್ಬುಕ್ ತೊಗೊಂಡು ಬಂದು ಸ್ಟಾರ್ಟ್ ಮಾಡಿದೆ ಸರ್. ಅಂದರೆ ಇದು
ಈ ಸರ್ಗೆ ಇಷ್ಟು ಪೇಜಸ್, ಈ ಸರ್ಗೆ ಇಷ್ಟು ಪೇಜಸ್ ಅಂತ ಅಷ್ಟೇ. ಬುಕ್ಸ್ ಇನ್ನೂ ನಾನು ಏನು ಪರ್ಚೇಸ್ ಮಾಡಿಲ್ಲ ಸರ್. ಅಂಟಿಲ್ ನಾನು ಬೆಂಗಳೂರು ಲಾಕ್ಡೌನ್ ಆದಮೇಲೆ ಬೆಂಗಳೂರಿನ ಎಲ್ಲ ಕ್ಲೋಸ್ ಆಯ್ತಲ್ವ ಸರ್, ಆಮೇಲೆ ಬೆಂಗಳೂರಿಗೆ ಬಂದೆ. ಅವಾಗ ಸ್ಟಾರ್ಟ್ ಮಾಡಬೇಕಿತ್ತು. ಫಸ್ಟು ನಾನು ಪಿ ಜಿ ನೋಡಿಕೊಂಡೆ ಸರ್. ಅದು ರೂಮಲ್ಲಿ ಕಾಲಿಟ್ಟ ತಕ್ಷಣ ಅಂದ್ಕೊಂಡೆ ನಾನು ಸಕ್ಸಸ್ ಆಗಿನೇ ಹೋಗಬೇಕು ಈ ರೂಮಿಂದ ಅಂತೇಳಿ ಆ ಥರ ಅಂದ್ಕೊಂಡೆ ಕಾಲಿಟ್ಟೆ ಸರ್. ಆಮೇಲೆ ಎಷ್ಟು ಸ್ಟ್ರಗಲ್ ಬಂತು ಅಂದರೆ ಆ ರೂಮಿಗೆ ಮಾತ್ರ ಗೊತ್ತು ಸರ್, ನಾನು ಎಷ್ಟು ಸ್ಟ್ರಗಲ್ ಪಟ್ಟಿದ್ದೀನಿ, ನಾನು ಎಷ್ಟು ಸಲ ಹತ್ತಿದ್ದೀನಿ, ಎಷ್ಟು ಸಲ ಡಿಪ್ರೆಸ್ ಆಗಿದ್ದೀನಿ, ಮತ್ತು ಯಾವ ಥರ ಪಿಕಪ್ ಆಗಿದ್ದೀನಿ, ಅದೆಲ್ಲ ನನಗೆ ಆ ರೂಮಲ್ಲೇ ಇದು ಮಾಡ್ಕೊಂಡಿರೋ ಸರ್. ಆ ಥರ ಸ್ಟಾರ್ಟ್ ಮಾಡಿದೆ ಸರ್. ಸ್ಟಾರ್ಟಿಂಗಲ್ಲಿ ತುಂಬ 1 ಇಯರ್ ತುಂಬ ಪ್ರಾಬ್ಲಮ್ ಆಯಿತು ಸರ್. ಈವನ್ ಆನ್ಲೈನ್ ಕ್ಲಾಸಸ್ ಕೇಳಿದ ಮೇಲೆ ಸ್ವಲ್ಪ ನನಗೆ ಆ ಟಾಪಿಕ್ ಬಗ್ಗೆ ಎಲ್ಲ ಕಾನ್ಸೆಪ್ಟ್ಗಳು ತಿಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಪ್ಲಸ್ ಕ್ಲಾಸ್ ತೊಗೊಂಡೆ ಸರ್. ನಿಮ್ಮದು ಪ್ಲಸ್ ಕ್ಲಾಸ್ ತೊಗೊಂಡ್ಮೇಲೆ IC ಸಬ್ಜೆಕ್ಟು ನಿಮ್ಮದೇ ನಾನು ಫಾಲೋ ಮಾಡಿದ್ದು. ಆಮೇಲೆ ಅದು 545 ಎಕ್ಸಾಮಲ್ಲಿ ಕ್ವಶನ್ ಬಂದಿದ್ದೆಲ್ಲ ನಿಮ್ಗೆ ಕಳಿಸಿದೆ ಸರ್ ಮೊಬೈಲಲ್ಲಿ. ಸರ್ ನಿಮ್ಮ ನೋಟ್ಸಿಂದ ನನಗೆ ಈ ಕ್ವಶನ್ಗೆ ಈ ಆನ್ಸರ್ ಬಂದಿದೆ. ಜಿಯೋಗ್ರಫಿಯಲ್ಲಿ ಪ್ಲಾನೆಟ್ ಬಗ್ಗೆ ಒಂದು ಪ್ಲಾನೆಟ್ದು ಅದ್ರದ್ದು ಉಪಗ್ರಹ ಕೇಳಿದ್ರು ಸರ್. ನಾನು ಎಷ್ಟೋ ಬುಕ್ಸ್ ಓದಿದೆ, ಅದರಲ್ಲಿನೂ ಇರಲಿಲ್ಲ ಸರ್. ನಿಮ್ಮ ನೋಟ್ಸಲ್ಲಿ ಮಾತ್ರ ಇತ್ತು ಸರ್. ನೆನಪಿದೆ, ನೀವು ಎಕ್ಸಾಮ್ ಮುಗಿದ ತಕ್ಷಣ ಇದು ನಿಮ್ಮ ಕ್ಲಾಸಿಂದ ನೋಟ್ಸ್ ಅಂದ್ರೆ ಎಲ್ಲಾ ಪ್ರಶ್ನೆಗಳಿಗೆ ನಾನೇ ಅಷ್ಟು ಎಫರ್ಟ್ ಹಾಕಲ್ಲ, ನನ್ನ ನೋಟ್ಸಿಂದ ಬಂದಿದೆ ಅಂತೇಳಿ ಹೇಳಕ್ಕೆ. IC ಸಬ್ಜೆಕ್ಟನ್ನು ನಿಮ್ಗೆ ಕಳಿಸಿದ್ದೀನಿ ಸರ್ ನಾನು. ಕಾನ್ಸ್ಟಿಟ್ಯೂಷನಲ್ಲಿ ಯಾವ್ದು ಬಂದಿದೆ ಸರ್ ಕ್ವಶನ್ಸು, ಜಿಯೋಗ್ರಫಿಯಲ್ಲಿ ಯಾವ್ದು ಬಂದಿದೆ ಪ್ರತಿಯೊಂದು ನಿಮ್ಗೆ ಕಳಿಸಿದ್ದೀನಿ ಸರ್. ಅಂದರೆ ನಾನು ಅಲ್ಲಿ ರಿವಿಷನ್ ಮಾಡಿದೆ ಸರ್, ಸೋ ಮೆನಿ ಟೈಮ್ಸ್ ರಿವಿಷನ್ ಮಾಡಿದೆ ಎಕ್ಸಾಮ್ ಅನ್ನೋಷ್ಟರಲ್ಲಿ. ನನಗೆ ಎಕ್ಸಾಮ್ ಡೇಟ್ ಅನೌನ್ಸ್ ಆಗೋಕ್ಕಿಂತ ಮುಂಚೆನೇ ನಾನು ಎಲ್ಲ ಪ್ರಿಪೇರ್ಡ್ ಆಗಿದ್ದೆ ಸರ್. ಅವಕಾಶಕ್ಕೋಸ್ಕರ ವೇಟ್ ಮಾಡ್ತಿದ್ದೆ. ನಾನು ಲಕ್ಕೀಲಿ ನಾನು ಈ ಫೀಲ್ಡಿಗೆ ಬಂದ ತಕ್ಷಣ ಫಸ್ಟ್ ನೋಟಿಫಿಕೇಶನ್ ಆಗಿದೆ 545 PSI ಸರ್. ಬೇರೆ ಯಾವ ಎಕ್ಸಾಮ್ನು ನಾನು ಅಟೆಂಡ್ ಮಾಡಿಲ್ಲ, ಫಸ್ಟ್ ಅಟೆಂಪ್ಟ್ ಸರ್ ಇದು ನನಗೆ. ಫಸ್ಟ್ ಅಟೆಂಪ್ಟ್ ಆಗಿರೋದ್ರಿಂದ ಹೇಗಾದರೂ ಮಾಡಿ ತೊಗೋಬೇಕು ಅಂತೇಳಿ ಫುಲ್ ಎಫರ್ಟ್ ಹಾಕಿದೆ ಸರ್ ನಾನು. ಅಂದರೆ ಟೈಮ್ ಟೇಬಲ್ ಹಾಕ್ಕೊತಿದ್ದೆ ಸರ್ ನಾನು. ಟೈಮ್ ಟೇಬಲ್ ಅಂತಂದರೆ ವೀಕ್ಲಿ ಟೈಮ್ ಟೇಬಲ್ ಹಾಕ್ಕೊತಿದ್ದೆ ಸರ್. ಆಮೇಲೆ ಮಂತ್ಲಿ ಟಾರ್ಗೆಟ್ ಇಟ್ಕೊತಿದ್ದೆ. ಮಂತ್ಲಿ ಇಷ್ಟು ಸಬ್ಜೆಕ್ಟ್ ಕವರ್ ಆಗಬೇಕು ಅಂತೇಳಿ ವೀಕ್ಲಿ ಟಾರ್ಗೆಟಲ್ಲಿ ಡೇದು ಟಾರ್ಗೆಟ್ ಸ್ಟಾರ್ಟ್ ಮಾಡ್ತಿದ್ದೆ ಸರ್. ಡೇದು ಮಾರ್ನಿಂಗ್ 5ಇಂದ ಸ್ಟಾರ್ಟ್ ಆಗ್ತಿತ್ತು ನನ್ನ ಜರ್ನಿ. 12 ಅನ್ನೋಷ್ಟರಲ್ಲಿ ನನ್ನ ಸಬ್ಜೆಕ್ಟ್ ಕಂಪ್ಲೀಟ್ ಆಗಿರಬೇಕು. ಆಫ್ಟರ್ 1 2 ಅವರ್ಸ್ ರೆಸ್ಟ್ ತೊಗೊಂಡ್ಬಿಟ್ಟು ಮಧ್ಯಾಹ್ನದಿಂದ ಮೆಂಟಲ್ ಎಬಿಲಿಟಿ, ಆಮೇಲೆ ಟ್ರಾನ್ಸ್ಲೇಷನ್, ಎಸ್ಸೆ ರೈಟಿಂಗ್ಸು ಇವೆಲ್ಲ ಸ್ಟಾರ್ಟ್ ಮಾಡ್ತಿದ್ದೆ ಸರ್. ಆಮೇಲೆ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಟೀ ಕುಡಿದ್ಬಿಟ್ಟು ಫ್ರೆಂಡ್ಸ್ ಜೊತೆ ಹೋಗಿ ಬಂದುಬಿಟ್ಟು ಮತ್ತೆ ಲೈಬ್ರರಿಯಲ್ಲಿ ಕೂತ್ಕೊತಿದ್ದೆ ಸರ್. ಲೈಬ್ರರಿಗೂ ಹೋಗ್ತಿದ್ದೆ ಸರ್. 1 ಇಯರು ರೂಮಲ್ಲೇ ಕೂತ್ಕೊಂಡು ಓದಿದೆ. ಬಟ್ ನಾನು ಒಬ್ಬಳೆ ಸೆಲ್ಫ್ ಸ್ಟಡಿ ಮಾಡೋದ್ರಿಂದ ನನಗೇನು ಔಟ್ ಆಫ್ ನಾಲೆಜ್ ಏನೋ ಗೊತ್ತಾಗ್ತಿಲ್ಲೇನೋ ಅಂತ ಅನಿಸ್ತು ಸರ್. 1 ಇಯರ್ ಅಲ್ಲೆಲ್ಲ ನನಗೆ ಫ್ರೆಂಡ್ಸ್ ಆದರು, ಸೀನಿಯರ್ಸ್ ಅಣ್ಣನವರೆಲ್ಲ ಓದ್ತಾಯಿದ್ರು, IASಗೆಲ್ಲ ಓದ್ತಾಯಿದ್ರು. ಅವರೆಲ್ಲ ಸ್ವಲ್ಪ ಗೈಡ್ ಮಾಡ್ತಿದ್ರು. ಅದರಿಂದನೂ ನಾನು ಸ್ವಲ್ಪ ನಾಲೆಜ್ ಗೇನ್ ಮಾಡ್ಕೊಂಡೆ ಸರ್. ಆಮೇಲೆ ಇದ್ರ ಬಗ್ಗೆ ಫುಲ್ ಅವೇರ್ನೆಸ್ ಬಂದ್ಬಿಡ್ತು. 1 ಇಯರ್ ಯಾರಿಗೂ ಆದರೂ ಕಷ್ಟ ಆಗುತ್ತೆ ಸರ್. ಸೆಕೆಂಡ್ ಇಯರ್ಗೆ ನಾವು ಬೇಡ ಅಂದರೂ ಅದ್ರ ಬಗ್ಗೆ ಈ ಪೇಜ್ ಅಂದ ತಕ್ಷಣ ಇದು ಇಂಪಾರ್ಟೆಂಟ್ ಅಂತ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ. ಸೊ ಥರ್ಡ್ ಟೈಮ್ ಓದಿದಾಗ ಏನಾಗುತ್ತೆ, ಈ ಬುಕ್ಕಲ್ಲಿ ಇದೇ ಪೇಜಲ್ಲಿ ಇದೇ ನೋಡಿದ್ದೀನಿ ಅಂತ ಆಟೋಮೆಟಿಕ್ ಇದಾಗ್ಬಿಡುತ್ತೆ ಸರ್. ಸೊ ಎಕ್ಸಾಮ್ ಅನ್ನೋಷ್ಟರಲ್ಲಿ ನಾವು ಒಂದು 10 ಟೈಮ್ಸ್ ರಿವಿಷನ್ ಮಾಡಿರ್ಬೇಕು ಸರ್. ಹಂಗಿದ್ರೆ ಯಾವ ಎಕ್ಸಾಮ್ ಆದರೂ ಕ್ಲಿಯರ್ ಮಾಡ್ಬೋದು ಸರ್. ಡೆಫಿನೆಟ್ಲಿ. ನೀವು ಹೇಳಿದಂಥ ಒಂದು ಈ ಒಂದು ಜರ್ನಿ ಏನಿದೆ, ಈ ಜರ್ನಿ ಇಟ್ ಈಸ್ ಜರ್ನಿ ಆಫ್ ಸೋ ಮೆನಿ ಸ್ಟೂಡೆಂಟ್ಸ್. ಎಸ್ ಸರ್. ಎಸ್ಪೆಷಲಿ ಈ ಜರ್ನಿಯಲ್ಲಿ ನಿಮ್ಮ ಕುಟುಂಬದ ಪಾತ್ರ ಹೇಗಿತ್ತು? ನಿಮ್ಮ ತಂದೆಯವರು, ಯಾಕಂದ್ರೆ ನಾನು ಫಸ್ಟ್ ನೀವು ಅವತ್ತು ಫೋನ್ ಮಾಡಿದಾಗ ನನಗಿನ್ನೂ ನೆನಪಿದೆ, ನೀವು ನಿಮ್ಮ ತಂದೆಯವ್ರ ಜೊತೆನೂ ನಾನು ಮಾತಾಡಿದೆ, ತುಂಬಾ ಖುಷಿಯಾಗಿದ್ರು. ಎಸ್ ಸರ್. ಅವರಿಗೆ ಖುಷಿಯಲ್ಲಿ ರಿಸಲ್ಟ್ ಹೇಳಿದ ತಕ್ಷಣ ಮಾತೇ ಬರ್ತಿಲ್ಲ ಸರ್. ಫೈನಲ್ ಯಾಕಂದ್ರೆ ನಾನು ಅವರಿಗೆ ಮನಸ್ಸಲ್ಲಿ ಅನ್ಸಿರುತ್ತೆ ಸರ್. ನಾನು ಅಷ್ಟು ನಿಮ್ಮ ತಂದೆಯವ್ರ ಬಗ್ಗೆ ವಿಶೇಷವಾಗಿ ಕೇಳಬೇಕು. ನಾನು ಹೇಳಿದಾಗ 3 ಜನ ಹೆಣ್ಮಕ್ಳು, ಎಲ್ಲರಿಗೂ ಓದಿಸಿದ್ರು, ನಿಮ್ಗೆಲ್ಲ ಸಪೋರ್ಟ್ ಮಾಡಿದ್ರು, ಅವರು ಮೆಕ್ಯಾನಿಕ್ ಆಗಿದ್ರು. ಹೌದು ಸರ್. ಬಟ್ ಸ್ಟಿಲ್ ಹಿ ಹ್ಯಾಡ್ ಗಿವನ್ ಎವ್ರಿ ಸಪೋರ್ಟ್ ಹಿ ಕುಡ್. ಸೊ ಅವರ ಒಂದು ಪಾತ್ರ ಏನಿತ್ತು, ಕುಟುಂಬದ ಪಾತ್ರ ಏನಿತ್ತು? ಯಾಕಂದ್ರೆ ಆನ್ಲೈನ್ ಅಲ್ಲಿ ಓದಬೇಕಾದ್ರೆ ಜನರಿಗೆ ಇವರು ಓದ್ತಾ ಇದ್ದಾರೆ ಅಂತಾನೆ ಗೊತ್ತಾಗಲ್ಲ. ಹೌದೌದು ಸರ್. ನೀವು ಮೊಬೈಲ್ ಇಟ್ಕೊಂಡು ಕ್ಲಾಸ್ ನೋಡ್ತಿರ್ತೀರಾ, ಅದರಲ್ಲಿ ಪೋಲ್ ಯೂಸ್ ಮಾಡ್ತಿರ್ತೀರಾ. ಅದೆಲ್ಲ ನೆನಪಿದೆ, ನೀವು SP ಕ್ಲಾಸ್ ಶುರು ಮಾಡಿದಾಗ್ಲೂ ನೀವು ಅಲ್ಲಿ ಜಾಯ್ನ್ ಆದ್ರಿ, ಅಲ್ಲಿ ನೋಡ್ತಾ ಇದ್ರಿ, ಅಲ್ಲೂ ಕ್ಲಾಸ್ ಫಾಲೋ ಮಾಡ್ತಾ ಇದ್ರಿ. ಅಲ್ಲಿ ನೀವು ನೋಡ್ಬೇಕಾದ್ರೆ ಅವಾಗ ಆ ಮನೆಯವ್ರ ರಿಯಾಕ್ಷನ್ ಹೇಗಿರ್ತಾ ಇತ್ತು? ನೀವು ಅವ್ರನ್ನ ಯಾವ ರೀತಿ ಕನ್ವಿನ್ಸ್ ಮಾಡ್ತಾ ಇದ್ರಿ? ಆ ಒಂದು ಎನ್ವಿರಾನ್ಮೆಂಟ್ ಹೇಗಿತ್ತು ಮನೆಯಲ್ಲಿ ಶುರುವಾದಾಗ? ಮನೆಯಲ್ಲಿ ಶುರು ಆದಾಗ ಸರ್, ಅದೇ ನನಗೆ ನಮ್ಮ ಸಿಸ್ಟರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇತ್ತು ಸರ್. ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಏನು, ಎಷ್ಟು ಸ್ಟ್ರಗಲ್ ಪಡಬೇಕು, ಹೆಂಗೆ ಓದಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸಿಸ್ಟರ್ ನೀಲಾ ಅಂತ ಇದ್ದಾರೆ, ಅವಳಿಗೆ ಅವೇರ್ನೆಸ್ ಇತ್ತು. ಸೊ ಹಂಗಾಗಿ ನಾನು ಏನು ಶೇರ್ ಮಾಡಿದ್ರೆ ಅವಳ ಜೊತೆ ಶೇರ್ ಮಾಡ್ತಿದ್ದೆ ಸರ್. ಆಮೇಲೆ ನಮ್ಮ ಫ್ಯಾಮಿಲಿಯಲ್ಲಿ ನಾನು 1-2 ಇಯರ್ಸ್ ಟೈಮ್ ಕೊಡಿ, ನಾನು ಸಕ್ಸಸ್ ಆಗಿ ತೋರಿಸ್ತೀನಿ, ಆಮೇಲೆ ನಾನು ನೀವು ಹೇಳ್ದಂಗೆ ಕೇಳ್ತೀನಿ ಅಂತ ಆ ಥರ ಎಲ್ಲ ಹೇಳ್ಬಿಟ್ಟು ಅವಾಗೆ ನಾನು ಡಿಸೈಡ್ ಆದೆ ಸರ್. ಫೈನಲಿ ಎಲ್ಲರೂ ಸಪೋರ್ಟ್ ಮಾಡಿದರು ನನಗೆ. ಮಿಡಲಲ್ಲಿ ಸ್ವಲ್ಪ ಅಮೌಂಟ್ದೆಲ್ಲ ಸ್ಟ್ರಗಲ್ ಬಂತು ಸರ್. ಅವಾಗೂ ಸಮ್ಟೈಮ್ಸು ಈ ಏಜಿಗೆ ಬಂದಮೇಲೆ ಯಾರನ್ನೇ ಆಗಿರ್ಬೋದು ಅಮೌಂಟ್ ಕೇಳೋಕ್ಕಾಗಲ್ಲ ಸರ್ ಸಮ್ಟೈಮ್ಸು. ಸೊ ನಾನು ಪ್ರೀವಿಯಸ್ ಜಾಬ್ ಮಾಡ್ತಾ ಇದ್ನಲ್ವ, ಅದ್ರದ್ದು ಅಮೌಂಟ್ ಸೇವ್ ಮಾಡ್ಕೊಂಡಿದ್ದೆ ಸರ್. ಅಮೌಂಟ್ ಸೇವ್ ಮಾಡ್ಕೊಂಡಿರೋದು FD ಮಾಡಿಸ್ಬಿಟ್ಟಿದೆ, ಫಿಕ್ಸ್ಡ್ ಡೆಪಾಸಿಟ್. ಅದರಿಂದ ಇಂಟ್ರೆಸ್ಟ್ ಎಲ್ಲ ಬರ್ತಿತ್ತು. ಅದರಿಂದ ನಂಗೆ 3000 ಆ ಥರ ಸಿಕ್ತಿತ್ತು. ಆಮೇಲೆ
ಫ್ಯಾಮ್ಲಿಯಿಂದ ಒಂದು 3000 ಹಾಕ್ಸ್ಕೊತಿದ್ದೆ ಮ್ಯಾಗ್ಝಿನ್ಸಿಗೆ ರೆಂಟ್ ಕಟ್ಟಲಿಕ್ಕೆಲ್ಲ. ಅಲ್ಲಿ ನನಗೆ ಅಡ್ಜಸ್ಟ್ ಆಗೋಗ್ಬಿಡ್ತಿತ್ತು. ಬಟ್ 2 ಇಯರ್ಸ್ ನಾನು ಟಾರ್ಗೆಟ್ ಇಟ್ಕೊಂಡಿದ್ದೆ ಸರ್. ಬ್ಯಾಡ್ ಲಕ್ ಏನಂದರೆ ಸರ್ 545ದು ಎಕ್ಸಾಮು ಆ ಥರ ಆಗಿ ಅಂದರೆ ಸ್ಕ್ಯಾಮ್ ಆಗಿದೆ ಅಂತೇಳಿ ಬಂದ್ಬಿಡ್ತು ಸರ್. ಅಲ್ಲಿ ನನಗೆ 2 ಮಾರ್ಕ್ಸಲ್ಲೇ ಹೋಗ್ಬಿಡ್ತು ಸರ್. ಓನ್ಲಿ 2 ಮಾರ್ಕ್ಸ್. ನನಗಿಂತ ಮೇಲೆ ಇದ್ದವರು ನಮ್ಮ ಕ್ಯಾಟಗರಿದಾಗಿರ್ಬೋದು ಇದರಲ್ಲಿ ಆಗಿರ್ಬೋದು ಓನ್ಲಿ 2 ಮಾರ್ಕ್ಸ್. ಈ ತುಂಬ ಡಿಪ್ರೆಸ್ ಆದೆ ಸರ್. ಅವತ್ತು ರಿಸಲ್ಟ್ ಬಂದಿದ್ದೀನ ಕಾಲ್ ಮಾಡಿದ್ರು ಸರ್ ನಮ್ಮ ಮನೆಯಲ್ಲಿ. ಅಂದರೆ ನಮ್ಮೂರ ಪಕ್ಕದಲ್ಲಿ ಇರೋ ಒಬ್ರದ್ದು ಆಗಿದೆ ಸರ್. ಅವ್ರದ್ದು ಆದ ತಕ್ಷಣ ಅವ್ರದ್ದು ಬಂದಿದೆ ನಿಂದು ಯಾಕೆ ಬಂದಿಲ್ಲ ಅಂತ ಕ್ವಶನ್ ಮಾಡಿದರು. ಬಟ್ ನಾನು ಎಫರ್ಟ್ ಹಾಕಿದ್ದು ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲಲ್ವ ಸರ್. ನಾನು ಏನು ಇದು ಮಾಡಿದೆ ನಾನು ಕರೆಕ್ಟಾಗೇ ಮಾಡಿದ್ದೀನಿ ಬಟ್ ಯಾಕೆ ಬಂದಿಲ್ಲ ನನಗೂ ಗೊತ್ತಾಗ್ತಿಲ್ಲ ಅಂತೇಳಿ ನಾನು 1 ವೀಕ್ ಫುಲ್ ಡಿಪ್ರೆಸ್ ಆಗಿಬಿಟ್ಟೆ ಸರ್. ಯಾರ ಜೊತೆನೂ ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ. ಫೋನ್ನು ಸ್ವಿಚ್ ಆಫ್ ಮಾಡಿಬಿಟ್ಟೆ. ಆ ಥರ ಆಗ್ಬಿಡ್ತು ಸರ್. ಆಮೇಲೆ 1 ವೀಕು ಸ್ವಲ್ಪ ತುಂಬ ಹತ್ತಿದ್ದೀನಿ ಸರ್. ನಾನು ನೈಟ್ ನನಗೆ ನಿದ್ದೆನೂ ಬರ್ತಿರ್ಲಿಲ್ಲ. ಏನು ಸಕ್ಸಸ್ ಆಗಲಿಲ್ಲಲ್ಲಪ್ಪ, ಇಷ್ಟು ಎಫರ್ಟ್ ಹಾಕಿದ್ದೀನಿ, ಇಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿದ್ದೀನಿ, ಇಷ್ಟೆಲ್ಲ ಮಾಡಿದ್ದೀನಿ ಆದರೂ ಆಗಲಿಲ್ಲಲ್ಲ ಅಂತ ಬೇಜಾರಾಗೋಗ್ಬಿಡ್ತು ಸರ್ 1 ವೀಕ್. ಅಲ್ಲ, ನಿಮಗೆ ಒಂದು ಪ್ರಶ್ನೆ ಏನಂದ್ರೆ, ಈಗ PSI 545 ಮೊದಲು ನಡೆದಾಗ ಸ್ಕ್ಯಾಮ್ ಆಯ್ತು, ರೀ ಎಕ್ಸಾಮ್ ಆಯ್ತು, ಆ ಒಂದು ಗ್ಯಾಪ್ ಅಲ್ಲಿ ನಿಮ್ಮ ಮನಸ್ಥಿತಿ ಹೇಗಿತ್ತು? ಯಾಕಂದ್ರೆ ತುಂಬಾ ಡಿಮೋಟಿವೇಟ್ ಆಗೋದು ತುಂಬಾ ಸುಲಭ. ಇವಾಗ ಮೊನ್ನೆ ಅದು ಒಳ ಮೀಸಲಾತಿಗೋಸ್ಕರ ಎಲ್ಲ ನೋಟಿಫಿಕೇಶನ್ 3 ತಿಂಗಳು ಪೋಸ್ಟ್ ಪೋನ್ ಮಾಡಿದ್ರು. ಅಥವಾ ಈ ಎಕ್ಸಾಮ್ KS ರೀ ಎಕ್ಸಾಮ್ ಆಗುತ್ತೆ, PSI ರೀ ಎಕ್ಸಾಮ್ ಆಗುತ್ತೆ. ಇದು ಸರ್ವೇ ಸಾಮಾನ್ಯ, ಕರ್ನಾಟಕದಲ್ಲಂತೂ ಇದು ಸರ್ವೇ ಸಾಮಾನ್ಯ, ಎರಡು ಮಾತಿಲ್ಲ. ಅಂತ ಮೂಮೆಂಟ್ ಅಲ್ಲಿ ಒಬ್ಬ ಸ್ಪರ್ಧಾರ್ಥಿ ತನ್ನ ಒಂದು ಜೋಶ್ ಏನಿರುತ್ತೆ, ಓದಬೇಕು ಮಾಡಬೇಕು ಅನ್ನೋದು ಸಡನ್ ಆಗಿ ಒಂದು ಅವ್ರಿಗೆ ನೆಗೆಟಿವಿಟಿ ಬರ್ಲಿಕ್ಕೆ ನನಗೂ ಬಂದಿತ್ತು ಸರ್. ಯಾವ ರೀತಿ ಅದನ್ನ ಫೇಸ್ ಮಾಡಿ? ಎಸ್ ಸರ್, ನನಗೂ 545 ಅಂದರೆ ಈ ಥರ ಸ್ಕ್ಯಾಮ್ ಆಗಿದೆ ಅಂತೇಳಿ ಅದು 1 ವೀಕ್ ಆದಮೇಲೆ ಗೊತ್ತಾಗಿದ್ದು ಸರ್. ಓಕೆನಾ. ಬಟ್ ಅದಕ್ಕಿಂತ ಬಿಫೋರು ನಂದು ಹೋಯ್ತಲ್ಲ, ನಾನು ಎಷ್ಟು ಓದಿದ್ರು ಇಷ್ಟೇ ಅಲ್ಲ ಅಂತ ನಾನು ತುಂಬ ಡಿಪ್ರೆಸ್ ಆಗಿಬಿಟ್ಟಿದ್ದೆ. 1 ವೀಕ್ ಆಯಿತು ಸರ್ ನಾನು ಬ್ಯಾಕಪ್ ಆಗಲಿಕ್ಕೆ. 1 ವೀಕ್ ಟೈಮ್ ತೊಗೊಳ್ತು. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದೆ, ಸ್ವಲ್ಪ ಸಮಾಧಾನ ಮಾಡಿಕೊಂಡೆ. ಯಾವ ಫ್ರೆಂಡ್ಸ್ ಜೊತೆ ನಾನು ಶೇರ್ ಮಾಡ್ಕೊತಿರ್ಲಿಲ್ಲ ಸರ್ ನನ್ನ ಪ್ರಾಬ್ಲಮ್ಸು. ಬೇರೆ ಯಾರೋ ಬಂದು ನಮ್ಗೆ ಮೋಟಿವೇಶನ್ ಮಾಡಿದರೆ 1 ಡೇ ಇರುತ್ತೆ, 2 ಡೇಸ್ ಇರುತ್ತೆ. ನಾವಾಗಿ ಮೋಟಿವೇಟ್ ಆಗಬೇಕು, ಸೆಲ್ಫ್ ಮೋಟಿವೇಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೆ 1 ವೀಕ್ ಏನು ತುಂಬ ಡಿಪ್ರೆಸ್ ಆಗಿದ್ನಲ್ವ ಸರ್. ಆಮೇಲೆ ಹೆಂಗಿದ್ರು ಓದಿದ್ದೀನಿ, ಇವಾಗ ರಿವಿಷನ್ ಮಾಡಬೇಕು ಅಷ್ಟೇ ನಂದು. ಆ ಪ್ರಾಪರ್ ರಿವಿಷನು ಪ್ಲ್ಯಾನ್ ಮಾಡ್ಕೋಬೇಕು, ಸ್ಮಾರ್ಟ್ ಸ್ಟಡಿ ಮಾಡಬೇಕು. ಇಷ್ಟು ದಿನ ಹಾರ್ಡ್ ವರ್ಕ್ ಮಾಡಿದ್ದೀನಿ, ಎಕ್ಸಾಮ್ ಮೂಮೆಂಟಲ್ಲಿ ಸ್ಮಾರ್ಟ್ ವರ್ಕ್ ಮಾಡಬೇಕು ಅಂತ ಡಿಸೈಡ್ ಆಗಿಬಿಟ್ಟೆ ಸರ್. ಆವಾಗ ಜನವರಿ 23 ಸರ್ ಎಕ್ಸಾಮ್ ಬರೆದಿದ್ದು. ಅದ್ರ ಹಿಂದಿನ ದಿನ ರಾಮದ್ದು ಅಯೋಧ್ಯೆದು ಪ್ರತಿಷ್ಠಾಪನೆ ಇತ್ತು ಸರ್. ಅಲ್ಲಿ ಹೋಗ್ಬಿಟ್ಟು ಹಾಲ್ ಟಿಕೆಟ್ ಪೂಜೆ ಮಾಡಿಸಿದೆ ಸರ್. ಫಾರ್ ಸೆಂಟಿಮೆಂಟ್ ಸರ್ ನನಗೆ ದೇವ್ರದ್ದು. ಬಟ್ ನಾವಾಗೇ ಸೆಲ್ಫ್ ಮೋಟಿವೇಟ್ ಆಗ್ಬೇಕು ಸರ್. ಅಂಟಿಲ್ ಯಾವುದೂ ಆಗಲ್ಲ. ನಮಗೂ ಒಂದು ಒಳ್ಳೆ ಅವಕಾಶ ಬರುತ್ತೆ. ಅವಕಾಶ ಬಂದಾಗ ನಾವು ಬೇಗ ಕ್ವಿಕ್ ಆಗಬೇಕು. ಯಾವಾಗ ಅವಕಾಶ ಬರುತ್ತೆ ಅಲ್ಲಿವರೆಗೂ ನಾವು ಡಿಮೋಟಿವೇಟ್ ಆಗಿ ಇರೋದ್ರಿಂದ ಯೂಸ್ ಇಲ್ಲ. ಇವಾಗಿಂದನೇ ನಾವು ಓದ್ತಾ ಇದ್ರೆ ಸ್ಟಾರ್ಟ್ ಮಾಡ್ಬೇಕು ಸರ್. ಅವಕಾಶ ಬಂದಾಗ ನಾವು ಯೂಸ್ ಮಾಡ್ಕೋಬಹುದು ಅನ್ನೋದು ನಿಮ್ಮ ಮಾತಿನ ಅರ್ಥ ಅಂತ ಅನ್ಕೊಂಡಿದ್ದೀನಿ. ಅದು ಅವಕಾಶ ಬಂದಾಗ ನಾವಾಗೇ ಹೋಗ್ತಾ ಇರ್ಬೇಕು ಸರ್. ಅವಕಾಶ ಸಿಗುತ್ತೆ, ಅಷ್ಟರವರೆಗೂ ನಮ್ಮ ಜರ್ನಿ ಸ್ಟಾಪ್ ಮಾಡಬಾರ್ದು ಸರ್. ಇದೇನಂತಂದರೆ ಒಂಥರ ಡೈಲಿ ಓದೋದೇ ಇರುತ್ತೆ ಸರ್. ಕರೆಂಟ್ ಅಫೇರ್ಸು ಕವರ್ ಮಾಡ್ಕೋಬೇಕು, ನ್ಯೂಸ್ ಪೇಪರ್ ಓದಬೇಕು, ಕಂಟಿನ್ಯೂಸ್ ಆಗಿ ಸಬ್ಜೆಕ್ಟ್ ಕವರ್ ಮಾಡ್ಕೋಬೇಕು, ಎಸ್ಸೆ ಬರಿಬೇಕು, ಟ್ರಾನ್ಸ್ಲೇಷನ್ ಬರಬೇಕು, ಪ್ರಿಸೈಸ್ ಬರಿಬೇಕು. ಇದೆಲ್ಲ ಕಂಟಿನ್ಯೂ ಪ್ರೊಸೆಸ್ ಸರ್. ಇದು ಎಕ್ಸಾಮ್ ಬಂದಾಗೆ ಮಾಡ್ತೀನಿ ಅಂದ್ರೆ ಸತ್ತು ಸಕ್ಸಸ್ ಆಗಲ್ಲ ಸರ್. ಇದು ಆ್ಯಕ್ಚುಲಿ ಈ PSI ಅಥವಾ ಪೊಲೀಸ್ ಇಲಾಖೆ ಸೇರಬೇಕು ಅಂತ ನಿಮ್ಗೆ ಮೊದಲಿಂದಾನೇ ಗುರಿ ಇತ್ತಾ, ಅಥವಾ ಯಾವುದೋ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ದಿಸ್ ಈಸ್ ದ ಮೋಸ್ಟ್ ಕಂಫರ್ಟೇಬಲ್ ಒನ್ ಅಂತ ನಿಮ್ಗೆ ಅನ್ಸಿದ್ದ, ಅಥವಾ ನೀವು PSI ಬಿಟ್ಟು ಬೇರೆ ಎಕ್ಸಾಮ್ಗೂ ಪ್ರಿಪೇರ್ ಮಾಡಿ? ಸರ್, ನನಗೆ ಸ್ಟಾರ್ಟಿಂಗ್ ಬಂದಾಗ ಈ ಫೀಲ್ಡಿಗೆ ಬಂದಾಗ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಪೊಲೀಸ್ ಡಿಪಾರ್ಟ್ಮೆಂಟ್ ಆದರೆ ಬೇಗ 3 ಮಂತ್ಸಲ್ಲಿ ರಿಸಲ್ಟ್ ಕೊಟ್ಬಿಡ್ತಾರೆ ನಿಮಗೆ ಅಂತ ಹೇಳಿದ್ರು. ಸೊ ನಾನು ಅದಕ್ಕೆ ಅದು ಟಾರ್ಗೆಟ್ ಮಾಡಿದೆ ಸರ್. ಬೇರೆ ಯಾವ ಎಕ್ಸಾಮ್ ಟಾರ್ಗೆಟ್ ಮಾಡಲಿಲ್ಲ ಸ್ಟಾರ್ಟಿಂಗ್. ಇದೇ ಎಕ್ಸಾಮ್ಗೆ ಟಾರ್ಗೆಟ್ ಎಸ್ ಸರ್. ಗೋಲ್ ಮಾತ್ರ ಇದು ಇಟ್ಕೊಂಡಿದೆ ಸರ್. ಮಧ್ಯದಲ್ಲಿ ಗ್ರೂಪ್ ಸಿ ಆ ಎಕ್ಸಾಮ್ಸ್ ಎಲ್ಲ ಬಂದಿತ್ತು. ಸೊ ಕಂಪ್ಯೂಟರ್ ಅವೆಲ್ಲ ಅಲ್ಲಿನೂ ಓದಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. ಕಂಪ್ಯೂಟರ್, ಕನ್ನಡ, ಆಮೇಲೆ ಇಂಗ್ಲೀಷ್ ಗ್ರಾಮರು. ಇವನ್ ನಮಗೆ ಇದು ಎಸ್ಸೆಗೂ ಅದಕ್ಕೂ ಆಮೇಲೆ ಟ್ರಾನ್ಸ್ಲೇಷನ್ಗೂ ಅದಕ್ಕೆಲ್ಲ ಯೂಸ್ ಆಗುತ್ತೆ ಸರ್. ಈ ಎಕ್ಸಾಮ್ಗೆ ಓದಿದರೆ ಈ ಎಕ್ಸಾಮ್ಗೆ ಇದಾಗುತ್ತೆ ಅನ್ನೋದೇನಿಲ್ಲ ಸರ್. ಎಲ್ಲ ಎಕ್ಸಾಮ್ಗಳಿಗೆ ಓದಿದರೆ ಒಂದಿಲ್ಲ ಒಂದು ಹೆಲ್ಪ್ ಆಗುತ್ತೆ ಸರ್. ಪ್ರಾಪರ್ಲಿ ಎಲ್ಲ ಸಬ್ಜೆಕ್ಟ್ ಪ್ರಿಪೇರ್ ಆಗಿರ್ಬೇಕು ಸರ್. ಗ್ರೂಪ್ ಸಿ ಕೊಟ್ಟರು ಗ್ರೂಪ್ ಸಿ ಬರೀತೀನಿ, PSI ಕೊಟ್ಟರೆ PSI ಬರೀತೀನಿ, KS ಕೊಟ್ಟರೆ KS ಬರೀತೀನಿ. ವಾಟ್ ಎವರ್ ಸರ್, ನಾಲೆಜ್ ಎಲ್ಲ ಗೇನ್ ಮಾಡ್ಕೋಬೇಕು ಫಸ್ಟ್. ಡೆಫಿನೆಟ್ಲಿ. ಆಮೇಲೆ ವಿಶೇಷವಾಗಿ ಈಗ ಆನ್ಲೈನ್ ಎಜುಕೇಶನ್ ಅಲ್ಲಿ ನಿಮಗೆ ಯಾವ ಡಿಫಿಕಲ್ಟೀಸ್ ನೀವು ಫೇಸ್ ಮಾಡಿದ್ರಿ? ಯಾಕಂತಂದ್ರೆ ಸಾಕಷ್ಟು ಜನ ನಮ್ಮ ಕರ್ನಾಟಕದಲ್ಲಿ ಗಡಿ ಭಾಗದಲ್ಲಿರೋ ಮಕ್ಕಳು, ಗ್ರಾಮೀಣ ಭಾಗದಲ್ಲಿರೋ ಮಕ್ಕಳು, ಹೆಣ್ಮಕ್ಳು, ಯಾಕಂದ್ರೆ ಒಂದು ಇನ್ನೂ ಇದೆ, ಬೆಂಗಳೂರಿಗೆ ಕಳಿಸಲ್ಲ, ಧಾರವಾಡಕ್ಕೆ ಕಳಿಸಲ್ಲ, ಆಮೇಲೆ ಅಲ್ಲಿ ಇಂಟರ್ನೆಟ್ ಸೌಲಭ್ಯ ಯಾವ ರೀತಿ ಇರುತ್ತೆ ಏನೂ ಗೊತ್ತಿರಲ್ಲ. ಆಮೇಲೆ ನೀವು ರಿಸ್ಕ್ ತಗೊಳ್ಳೋದು, ಇಟ್ ಈಸ್ ಅ ರಿಸ್ಕಿ ಬಿಸ್ನೆಸ್ ಮೊದಲಿಗೆ. ಯಾಕಂದ್ರೆ ಅನ್ಅಕಾಡೆಮಿಯಲ್ಲಿ ನಾನು 4.5 ವರ್ಷ ಪಾಠ ಮಾಡಿದೆ. ಅದಾದ್ಮೇಲೆ ನಾವು SP ಕ್ಲಾಸಸ್ ಅಂತ ನಾವು ಶುರು ಮಾಡಿದ್ವಿ. 1 ವರ್ಷದಿಂದ ನಾವು ಅಲ್ಲಿ ಪಾಠ ಮಾಡ್ತಿದ್ವಿ. ಅದೊಂದು
ಎಸ್ ಪಿ ಕ್ಲಾಸಸ್ ನಮ್ಮ ಒಂದು ಕೊಡುಗೆ ವಿದ್ಯಾರ್ಥಿಗಳಿಗೆ ಅಂತೇಳಿ ನಾವು ಶುರು ಮಾಡಿದ್ವಿ. ಎಸ್ ಸರ್. ನಾನು ಆನ್ಲೈನ್ ಎಜುಕೇಶನ್ ಅಂದಾಗ ಎಸ್ ಸರ್. ನಿಮಗೆ ಇನಿಷಿಯಲಿ ಏನು ಡಿಫಿಕಲ್ಟೀಸ್ ನೀವು ಫೇಸ್ ಮಾಡಿದ್ರಿ, ಆಮೇಲೆ ಅದನ್ನ ಅಡಾಪ್ಟ್ ಮಾಡಕ್ಕೆ ಯಾವ ರೀತಿ ಟೈಮ್ ತಗೊಳ್ತು? ಎಸ್ ಸರ್. ಈಗ ಲಾಕ್ಡೌನಲ್ಲಿ ನಮಗೆ ಇದ್ದಿದ್ದು ಪ್ಲಾಟ್ಫಾರ್ಮ್ ಅಂದರೆ ಅದು ಒಂದೇ ಸರ್. ಏನು ಸೋರ್ಸ್ ಇರಲಿಲ್ಲ, ಏನೂ ಇರಲಿಲ್ಲ. ಈಗ ಲಾಕ್ಡೌನ್ ಆಗಿದೆ, ನಾವು ಔಟ್ಸೈಡ್ ಹೋಗಂಗೂ ಇಲ್ಲ. ಸೊ ಇರೋ ಸೋರ್ಸನ್ನ ನಾವು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು. ಆನ್ಲೈನ್ ನನಗೆ ಸ್ಟಾರ್ಟಿಂಗು ಪ್ರಾಬ್ಲಮ್ ಆಯಿತು ಸರ್. ಈ ಪೋಲ್ ಹಾಕೋದು, ಸಬ್ಸ್ಕ್ರೈಬ್ ತಗೊಳ್ಳೋದು, ಅವೇನು ನನಗೂ ಅಷ್ಟು ಐಡಿಯಾಸ್ ಇರಲಿಲ್ಲ ಸರ್. ಇಲ್ಲ, ಪೋಲು ಯಾವ ರೀತಿ ಇದು ಇತ್ತು ಅಂತಂದ್ರೆ, ಇವಾಗ ನಾವು ಆಫ್ಟರ್ ದ್ಯಾಟ್ ವೆನ್ ವಿ ಥಾಟ್ ಟು ಮೇಕ್ ಅವರ್ ಆ್ಯಪ್, ನಮ್ದೇ ಆ್ಯಪ್ ಮಾಡಬೇಕಾದ್ರೆ ಅದೇ ಎಲ್ಲ ಫೀಚರ್ಸ್ ಬೇಕು ಅಂತ ವಿದ್ಯಾರ್ಥಿಗಳು ಬೇಕು ಅಂದಾಗ ಎಸ್ ಸರ್. ಯಾಕಂದ್ರೆ ಅದು ಪೋಲ್ ಅನ್ನೋದೇನಿದೆ ಅಲ್ವಾ ಸರ್, ರೈಟ್ ಆನ್ಸರ್ ಆದಾಗ ನೈಸ್ಲಿ ಡನ್ ಅಂತ ಬರುತ್ತೆ. ಅದು ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ ನಾವು ಟಾಪ್ 10 ಅಲ್ಲಿ ಬಂದ್ಬಿಟ್ರೆ ಸೊ ನಾವು ಇದಕ್ಕೆ ಎಲಿಜಿಬಲ್ ಇದೀವಿ ಅಂತ ಒಂಥರ ಕಾನ್ಫಿಡೆಂಟ್ ಸರ್ ಅದು. ಸೊ ಹಂಗಾಗಿ ನಾನು ಫಸ್ಟ್ ಅನ್ಅಕಾಡೆಮಿಯಲ್ಲಿನೇ ತಗೊಂಡೆ ಸರ್. ನೆಕ್ಸ್ಟ್ ನಿಮ್ದು ಎಸ್ ಪಿ ಕ್ಲಾಸ್ ತಗೊಂಡೆ ಸರ್. ಒಟ್ಟಿನಲ್ಲಿ ನಿಮ್ಮ ಕ್ಲಾಸ್ ನಾನು ಮಿಸ್ ಮಾಡ್ತಿರಲಿಲ್ಲ ಸರ್. ಯಾಕಂದರೆ ನೀವು ಹೇಳಿದ್ದು ಒಂದು 3 ಟೈಮ್ಸ್ ಕೇಳಿಬಿಟ್ರೆ ಮತ್ತೆ ನಾನು ಓದೋ ನೆಸೆಸರಿನೇ ಇರಲ್ಲ. ಆ ಥರ ನನಗೆ ಜಾಸ್ತಿ ಕೇಳೋದು ಇಂಟ್ರೆಸ್ಟ್ ಸರ್. ಆಮೇಲೆ ವಿಶೇಷವಾಗಿ ಸಾಕಷ್ಟು ಯುವತಿಯರು ಇನ್ನೂ ಇವಾಗ ಡಿಗ್ರಿಲಿ ಓದ್ತಾ ಇರೋರು, ಗೃಹಿಣಿಯರಿರೋರು, ಡಿಗ್ರಿ ಮುಗಿಸಿರ್ತಾರೆ, ಮದುವೆ ಆಗಿರುತ್ತೆ, ಮಕ್ಕಳಾಗಿರುತ್ತೆ, ಅವ್ರಿಗೆ ಓದಕ್ಕೆ ಆಗ್ತಿರಲ್ಲ. ಮಹತ್ವಾಕಾಂಕ್ಷೆ ಇರುತ್ತೆ. ಯಾಕಂದ್ರೆ ಸರ್ಕಾರಿ ಹುದ್ದೆ ಇವತ್ತಿನ ದಿನಕ್ಕೆ ಬಡ ವರ್ಗದವ್ರಿಗೆ, ಕೆಳ ಮಧ್ಯಮ ವರ್ಗದವ್ರಿಗೆ ಒಂದು ಕನಸು ಅದು. ಹೌದು ಸರ್. ಯಾಕಂತಂದ್ರೆ ಈಗಿನ ಇರ್ತಕ್ಕಂಥ ಖಾಸಗಿ ವಾತಾವರಣದಲ್ಲಿ ಯಾರಿಗೂ ಕೂಡ ಒಂದು ಒಳ್ಳೆ ಜಾಬ್ ಸಿಗೋದು ತುಂಬಾ ಕಷ್ಟ. ಹೌದು ಸರ್. ಪ್ರೆಷರ್ ಹಂಗೆ ಇರುತ್ತೆ ಸರ್. ಮತ್ತೆ ರಜೆಗಳು ಇರಲ್ಲ, ತುಂಬಾ ರಿಸ್ಕಿ ಇದೆ ಸರ್. ಸೊ ಅಂತ ಇವಾಗ ಸಾಕಷ್ಟು ಜನ ವಿದ್ಯಾರ್ಥಿನಿಯರು ವಿಶೇಷವಾಗಿ ನಿಮ್ಮನ್ನು ನೋಡ್ತಿರ್ತಾರೆ. ನೀವು ಕಲ್ಯಾಣ ಕರ್ನಾಟಕಕ್ಕೆ ರ್ಯಾಂಕ್ 1 ಬಂದಿದ್ದೀರಿ. ಅವರಿಗೆ ನಿಮ್ಮ ಮೆಸೇಜ್ ಏನು? ಯಾಕಂತಂದ್ರೆ ಧೃತಿ ಗೆಡುವುದು ಬಹಳ ಸುಲಭ, ಅದು ನೀವು ಹೋಪ್ಸ್ ಬಿಟ್ಟು ಬಿಡೋದು ಬಹಳ ಈಸಿ. ಬಟ್ ಎಂತ ಸಮಸ್ಯೆಗಳೇ ಬಂದ್ರು ಅದರಲ್ಲಿ ನೀವು ಅದನ್ನ ಮೆಟ್ಟಿ ನಿಂತು ನೀವು ಯಶಸ್ಸಿನ ಕಡೆಗೆ ಸರಿಯಾದ ಮಾರ್ಗದಲ್ಲಿ ದೃಢ ಸಂಕಲ್ಪವನ್ನ ಹೊಂದಿ, ಒಂದು ದೃಢ ನಿಶ್ಚಯವನ್ನ ಹೊಂದಿ, ಎಂತ ಕಷ್ಟ ಆದ್ರೂ ಮುಂದೆ ಹೋಗ್ತೀನಿ ಅಂತೇಳಿ ನಿಮ್ಮಂತವ್ರು ಛಲದಿಂದ ನುಗ್ಗಿದಾಗ್ಲೇನೆ ಅದರಿಂದ ಸಾವಿರಾರು ಜನಕ್ಕೆ ಇನ್ಸ್ಪಿರೇಷನ್ ಆಗಿ ಅವರು ಕೂಡ ಈ ರೀತಿ ತಮ್ಮ ಜೀವನದಲ್ಲೂ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಸ್ಫೂರ್ತಿ ಬರುತ್ತೆ. ಸೊ ನೀವು ಅವ್ರಿಗೆ ಏನು ಮೆಸೇಜ್ ಕೊಡ್ತೀರಾ ಸರ್? ನನ್ನೇ ಅವ್ರ ಎಕ್ಸಾಂಪಲ್ ಆಗಿ ತೊಗೋಬೋದು ಸರ್. ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟು, ನಾನು ಗ್ರಾಮೀಣ ಭಾಗದವ್ರೆ. ಯಾರೂ ನಮಗೆ ಇದು ಮಾಡಲ್ಲ ಸರ್. ಅಂದರೆ ನಂಟಿಲ್ ನಾವಾಗಿ ಒಂದು ನಿರ್ಧಾರ ತೊಗೊಂಡು ಗೌರ್ಮೆಂಟ್ ಜಾಬ್ ತೊಗೊಳ್ಳೇಬೇಕು, ಹೆಂಗಾದರೂ ಮಾಡಿ ನಾನು ಪಡಿಲೇಬೇಕು ಅಂತ ಫಸ್ಟು ನಿರ್ಧಾರ ತೊಗೊಂಡಾಗ ಏನೇ ಬಂದರೂ ಫೇಸ್ ಮಾಡ್ತೀನಿ ಅನ್ನೋಕ್ಕೆ ರೆಡಿ ಇರ್ಬೇಕು ಸರ್. ಯಾಕಂದರೆ ಈಗ ಅದಕ್ಕೆ ಕಾಲಿಟ್ಟಿದ್ದೀವಿ ಅಂದಮೇಲೆ ಸಕ್ಸಸ್ ಆಗಿನೇ ಹೋಗಬೇಕು. ಇಲ್ಲ ಅದ್ರ ಬಗ್ಗೆ ನಮ್ದು ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಫಸ್ಟು ಅದಕ್ಕೆ ನಾವು ಪ್ರಿಫರೆನ್ಸ್ ಕೊಡ್ಬೇಕು ಸರ್. ಈಗ ಎಕ್ಸಾಮ್ ಓದೋಕ್ಕೆ ಇಂಟ್ರೆಸ್ಟಾ, ಸೊ ಇದಕ್ಕೆ ಫೋಕಸ್ ಮಾಡಬೇಕು. ಇಲ್ಲ ನನಗೆ ಓದೋಕ್ಕಾಗಲ್ಲ, ಬೇರೆದು ಈ ಥರ ಇದ್ರೇ ಚೆನ್ನಾಗಿ ಅಂತೇಳಿ ಅಂದ್ಕೊಂಡವರು ಇದಾಗ್ಬೋದು ಸರ್. ಬಟ್ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಇದರಲ್ಲಿ ಖಂಡಿತ ಸಕ್ಸಸ್ ಸಿಗುತ್ತೆ ಸರ್. ಇಂಟ್ರೆಸ್ಟ್ ಕೊಟ್ಟು ಡಿಸಿಪ್ಲಿನ್ ಆಗಿ ಡೆಡಿಕೇಶನಿಂದ ಓದ್ಬೇಕು ಸರ್. ಅಷ್ಟೇನೆ ಏನೇ ಬರ್ತದೆ ಸಾಧ್ಯ ಇದೆ ಅಂತ ನಿಮ್ಗೆ ಖಂಡಿತ ಸರ್, ಎಲ್ಲರಿಗೂ ಸಾಧ್ಯ ಇದೆ ಸರ್. ಗ್ರಾಮೀಣ ಭಾಗದ ನಂತರ ಯಾರು ಓದಿರ್ತಾರೆ, ಕೆಲವೊಬ್ರು ನನ್ನ ಬ್ಯಾಕ್ ಗ್ರೌಂಡು, ನನ್ನ BA ಅವು ಏನು ಮ್ಯಾಟ್ರ್ ಆಗಲ್ಲ ಸರ್. ಇಲ್ಲಿ ಏನು ನಾನು ಸಾಕಷ್ಟು ಸರ್ತಿ ಹೇಳ್ತಿರ್ತೀನಿ, ಏನ್ ನಿಮ್ ಬ್ಯಾಕ್ ಗ್ರೌಂಡ್ ಮ್ಯಾಟರ್ ಆಗಲ್ಲ, ಇಲ್ಲಿಂದ ನಿಮ್ಮ ವರ್ಕ್ ಏನಿದೆ ಅದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಆ ಒಂದು ವಿಷಯದ ಮೇಲೆ ಯಾವ ಬ್ಯಾಕ್ ಗ್ರೌಂಡ್ ಇಲ್ಲಿ ಮ್ಯಾಟರ್ ಆಗಲ್ಲ, ಬಂದ್ ಏನ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ ಅದೇನು ಮ್ಯಾಟ್ರ್ ಇಲ್ಲ ಸರ್. ನೀನು ಆರ್ಟ್ಸ್ ಮಾಡಿದೆ, ಕಾಮರ್ಸ್ ಮಾಡಿದೆ, ಸೈನ್ಸ್ ಮಾಡಿದೆ, ಅದನ್ನು ಮ್ಯಾಟ್ರ್ ಅಲ್ಲ ಸರ್. ಯಾಕೆಂದ್ರೆ ಇಲ್ಲಿ ಎಲ್ಲ ಸಬ್ಜೆಕ್ಟು ಓದಬೇಕು, ಈ ಸಬ್ಜೆಕ್ಟ್ ಇಲ್ಲ ಅನ್ನೋಕ್ಕಿಲ್ಲ. ಈಗ ಕಾಮರ್ಸ್ ಮಾಡಿದವರಿಗೆ ಹಿಸ್ಟ್ರಿ ಟಫ್ ಅನ್ಸುತ್ತೆ, ನಮಗೆ ಮೆಂಟಲ್ ಎಬಿಲಿಟಿ ಟಫ್ ಅನ್ಸುತ್ತೆ. ನಾವು ಆರ್ಟ್ಸ್ ಮಾಡಿದವರಿಗೆ ಈ ಥರ ಒಬ್ಬೊಬ್ರಿಗೆ ಒಂದೊಂದು ಅದರಲ್ಲಿ ಇದಿರುತ್ತೆ ಸರ್. ನಮ್ಗೆ ಯಾವುದು ಚೆನ್ನಾಗಿ ಇದು ಗ್ರಿಪ್ ಇದೆ ಸಬ್ಜೆಕ್ಟು, ಅದ್ರ ಮೇಲೆ ಯಾವುದು ಹೋಲ್ಡ್ ಇದೆ ಅದನ್ನ ಚೆನ್ನಾಗಿ ಅದರಲ್ಲಿ ನಾವು ಹೆಂಗಿದ್ರು ಸ್ಕೋರ್ ಮಾಡ್ತೀವಿ ಸರ್. ನಮ್ಗೆ ಯಾವುದು ಟಫ್ ಇರುತ್ತೆ ಅದಕ್ಕೆ ನಾವು ಜಾಸ್ತಿ ಫೋಕಸ್ ಮಾಡಿ ಅಲ್ಲಿ ಮಾರ್ಕ್ಸ್ ತೆಕ್ಕೋಬೇಕು ಸರ್. ಫೈನಲ್ ಏನಂದರೆ ತುಂಬ ಡಿಸಿಪ್ಲಿನ್ ಆಗಿ ಮೇಂಟೈನ್ ಮಾಡ್ಬೇಕು ಸರ್. ಸ್ಮಾರ್ಟ್ ವರ್ಕ್ ಮಾಡಬೇಕು. ಫಸ್ಟ್ ಹಾರ್ಡ್ ವರ್ಕ್ ಅಂದರೆ ಸರ್ ಫುಲ್ ಡೆಪ್ತಾಗಿ ಕಾನ್ಸೆಪ್ಟ್ಗಳು ತಿಳ್ಕೊಬೇಕು, ನಾಲೆಜ್ ಗೇನ್ ಮಾಡಬೇಕು. ಆಮೇಲೆ ಎಕ್ಸಾಮ್ ಮೂಮೆಂಟಲ್ಲಿ ಇನ್ನೇನು ಎಕ್ಸಾಮ್ 2 ಮಂತ್ಸ್ 3 ಮಂತ್ಸ್ ಇದೆ ಅನ್ಲಿಕ್ಕೆ ಸ್ಮಾರ್ಟ್ ವರ್ಕ್ ಮಾಡ್ಬೇಕು ಸರ್. ನಾನು ಹೆಂಗೆ ಮಾಡ್ತಿದ್ದೆ ಅಂದರೆ ಕರೆಂಟ್ ಅಫೇರ್ಸ್ನೆಲ್ಲ ಸ್ಟಿಕ್ಕಿ ನೋಟ್ಸ್ ಥರ ಬರ್ಕೊತಿದ್ದೆ ಸರ್. ಈ ಕ್ವಶನ್ ಹಿಂಗೆ ಬಂದೇ ಬರುತ್ತೆ ಅನ್ನೋ ಕ್ವಶನ್ಸ್ ಎಲ್ಲನೂ ನನ್ನ ರೂಮಲ್ಲಿ ಅಣಿಸ್ಕೊಂಡ್ಬಿಟ್ಟಿದೆ ಸರ್. ನನ್ನ ಲಕ್ಕೀಲಿ ಏನಂದರೆ ಕರೆಂಟ್ ಅಫೇರ್ಸು ಜಾಸ್ತಿ ಕ್ವಶನ್ ಬಂದಿತ್ತು, ಅದು ನಾನು ಅಣಿಸಿರೋದ್ರೇನೆ ಬಂದಿತ್ತು ಸರ್. ಈಗ ಫಾರ್ ಎಕ್ಸಾಂಪಲ್ ಸರ್, ಮಲೇರಿಯಾ ಮುಕ್ತ ಕರ್ನಾಟಕ ಯಾವಾಗ ಅಂತ ಬಂದಿತ್ತು 2030 ಅಂತೇಳಿ. ನಾನು ಮಲೇರಿಯಾ ಮುಕ್ತ, ಕ್ಷಯ ಮುಕ್ತ, TB ಮುಕ್ತ ಇದನ್ನೆಲ್ಲ ಟಾರ್ಗೆಟ್ಸ್ ಎಲ್ಲನೂ ಒಂದೇ ಕಡೆ ಬರ್ಕೊಂಡ್ಬಿಟ್ಟಿದೆ. ಸೊ ನಾನು ಅದು ನೋಡಿದ ತಕ್ಷಣ ಇದು ಬಂದಿದೆ ಅಂತೇಳಿ ನನಗೆ ಇದಾಯಿತು ಸರ್. ನಾನು ಏನು ಆ ಥರ ಸರ್ ಸ್ಮಾರ್ಟ್ ವರ್ಕ್ ಮೀನ್ಸ್ ಏನಂದರೆ ನಾವು ಹಾರ್ಡ್ ವರ್ಕ್ ಮಾಡಿರ್ತೀವಿ, ಕಾನ್ಸೆಪ್ಟ್ ಎಲ್ಲ ತಿಳ್ಕೊಂಡಿರ್ತೀವಿ, ಬಟ್ ಎಕ್ಸಾಮ್ ಮೂಮೆಂಟಲ್ಲಿ ಸುಮ್ಮನೆ ರಿವಿಷನ್ ಮಾಡ್ಬೇಕು ಸರ್.
ರಿವಿಷನ್ ಮಾಡಬೇಕು. ರಿವಿಷನ್ ಇಸ್ ದ ಕೀ ಸರ್, ಸಕ್ಸಸ್ ಅಂತಂದ್ರೆ ರಿವಿಷನ್ ಸರ್. ನಾವು ಎಷ್ಟು ಕಾನ್ಸೆಪ್ಟ್ ತಿಳ್ಕೊಂಡಿರ್ತೀವಿ ಅಷ್ಟೂ ರಿವಿಷನ್ ಆಗಿರಬೇಕು. ಮತ್ತು ಹೊಸ ಎಕ್ಸಾಮ್ ಮೂಮೆಂಟಲ್ಲಿ ಹೊಸ ಕಾನ್ಸೆಪ್ಟ್ ಎಲ್ಲ ಓದೋಕ್ಕಾಗಲ್ಲ ಸರ್. ಓದಿರೋದನ್ನೇ ಪದೇ ಪದೇ ರಿವಿಷನ್ ಮಾಡ್ಬೇಕು ಸರ್. ನಾನು ಎಕ್ಸಾಮ್ ಅನ್ನೋಷ್ಟರಲ್ಲಿ ಎಕ್ಸಾಮ್ ಅನ್ನೋಷ್ಟರಲ್ಲಿ ಅಂತೂ ಒಂದು 15 ಟೈಮ್ಸ್ ರಿವಿಷನ್ ಮಾಡಿರ್ತೀನಿ ಸರ್. ಯಾವ ಬುಕ್ಕಲ್ಲಿ ಯಾವ ಪೇಜಲ್ಲಿ ಏನಿದೆ ಅಂತ ಇವಾಗೂ ಹೇಳ್ತೀನಿ ಸರ್. ನಾನು ಆ ಥರ ಪ್ರಿಪೇರ್ ಆಗಿಬಿಟ್ಟಿದೆ. ಸೊ ಯಾರಾದರೂ ಸಕ್ಸಸ್ ಆಗ್ಬೋದು ಸರ್, ಇಲ್ಲಿ ಯಾವುದೂ ಮ್ಯಾಟ್ರ್ ಆಗೋಲ್ಲ. ಅಂದ್ಕೊಂಡಿರೋ ಗುರಿ ತಲುಪಬೇಕು ಅಂತಂದರೆ ಫೈನಲಿ ಒಬ್ಬರು ನಿಮ್ಮ ಥರ ಗೈಡ್ ಮಾಡೋರು ಇರ್ಬೇಕು ಸರ್ ನಮಗೆ. ಯಾಕಂದರೆ ಸಕ್ಸಸ್ಸಿಗೆ ಬೇಗ ಸಕ್ಸಸ್ ಆಗಬೇಕು ಅಂದರೆ ನಾವಾಗಿ ಸೆಲ್ಫ್ ಸ್ಟಡಿ ಮಾಡಬೇಕಾದಾಗ ಕೆಲವೊಬ್ರು ಗೈಡ್ ಮಾಡಿದಾಗೆ ನಮಗೆ ಓ ಸರ್ ಹಿಂಗೆ ಹೇಳ್ತಿದ್ದಾರೆ ಮಾಡ್ಬೋದು ಅಂತ ಬೇರೆಯವ್ರದ್ದು ಎಕ್ಸಾಂಪಲ್ ಎಲ್ಲ ನೋಡ್ತಿರ್ತೀವಿ ಸರ್ ಯೂಟ್ಯೂಬಲ್ಲೆಲ್ಲ. ಸೊ ಅಂಥವರೇ ಮಾಡಿದ್ದಾರೆ, ನಮ್ಗೆ ಯಾಕೆ ಆಗಲ್ಲ ಅಂತ ನಾವು ಸ್ವಲ್ಪ ಸೆಲ್ಫ್ ಸ್ಟಡಿ ಮಾಡಬೇಕು. ಆಮೇಲೆ ಗೈಡೆನ್ಸ್ ಎಲ್ಲ ತೊಗೋಬೇಕು, ಯಾವುದು ಟಫ್ ಇರುತ್ತೆ ಅದನ್ನೆಲ್ಲ ತಿಳ್ಕೊಬೇಕು. ಈಗ ನಿಮಗೆ ಸಬ್ಜೆಕ್ಟು ಟಫ್ ಆಯಿತಾ, ಆನ್ಲೈನ್ ಕ್ಲಾಸಸ್ಸಲ್ಲಿ ಯಾರು ಚೆನ್ನಾಗಿ ಹೇಳ್ತಾರೆ, ಯಾರ್ದು ನನಗೆ ಬೇಗ ಅರ್ಥ ಆಗುತ್ತೆ ಅಂತದನ್ನೆಲ್ಲ ತೊಗೊಂಡು ಫಾಲೋ ಮಾಡಿ ಈಸಿ ಮಾಡ್ಕೋಬೇಕು ಸರ್. ಟಫ್ ಇರುತ್ತೆ ಸರ್, ಯಾವುದೇ ಫೀಲ್ಡ್ ತಗೊಳ್ಳಿ ಟಫ್ ಇರುತ್ತೆ. ಆನ್ಲೈನ್ ಕ್ಲಾಸ್ ಅಂದ ತಕ್ಷಣ ಅನ್ಅಕಾಡೆಮಿ ಕ್ಲೋಸ್ ಆದ್ಮೇಲೆ ಹೌದು ಸರ್. ವೈ ಡಿಡ್ ಯು ಕಮ್ ಟು SP ಕ್ಲಾಸ್ ಅಂದ್ರೆ ನಮ್ಮ ಶುರು ಮಾಡಿದ್ಮೇಲೆ ರಿಮೆಂಬರ್ ಯು ಜಾಯ್ನಿಂಗ್ ದೇರ್. ಎಸ್ ಸರ್. ಸೊ ಅಲ್ಲಿ ನಿಮ್ಗೆ ಯಾವ ರೀತಿ ಹೆಲ್ಪ್ ಆಯ್ತು? ನನಗೆ ರಿವಿಷನ್ ಜಾಸ್ತಿ ಕೇಳ್ತೀನಿ ಅಂತ ಹೇಳಿದ್ನಲ್ವ ಸರ್, ಅದು ಕ್ಲೋಸ್ ಆಗೋಣ ನಾನು ಏನೋ ಕಳ್ಕೊಂಡಿನ ಅನ್ನೋ ಫೀಲಿಂಗ್ ಬಂದ್ಬಿಡ್ತೀವಿ ಸರ್. ಯಾಕಂದರೆ ಈಗ ಅದಕ್ಕೆ ಅಡಾಪ್ಟ್ ಆಗಿಬಿಟ್ಟಿರ್ತೀವಿ ಸರ್ ನಾವು. ಈ ಕ್ಲಾಸಸ್ ಕೇಳಿಲ್ಲ ಅಂತಂದರೆ ಇವತ್ತು ಏನೋ ಮಿಸ್ ಆಗಿದೆ ಅಂತ ಆ ಥರ ಫೀಲ್ ಆಗ್ತಿತ್ತು ಸರ್. ಇನ್ನೊಂದ್ಸಲ ನಮ್ಮ ಸರ್ ಇಲ್ಲಿ ಸಿಗ್ತಾರೆ, ಈ ಪ್ಲಾಟ್ಫಾರ್ಮಲ್ಲಿ ಸಿಗ್ತಾರೆ ಅಂದಾಗ ನಾನು ಯಾಕೆ ತೊಗೋಬಾರ್ದು ಅಂತ ಅಂದ್ಕೊಂಡು SP ಕ್ಲಾಸಸ್ ತೊಗೊಂಡಿದ್ದೆ ಸರ್. ಅವಾಗ ನೀವು PSI ಫಸ್ಟ್ ಪೇಪರ್ ಯಾವ ಥರ ಬರೀಬೇಕು, ಯಾವುದೇ ಬಂದ್ರೂ ನೀವು ಪ್ರಿಪೇರ್ಡ್ ಯಾವ ಥರ ಇರಬೇಕು ಅಂತಲೂ ಹೇಳ್ಕೊಟ್ರಿ ನಮಗೆ. 360 ಅಪ್ರೋಚ್ ಎಲ್ಲ ಹೇಳಿದ್ರಿ ನೀವು, ಯಾವ ಥರ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇದು ಎಸ್ಸೆ ಟಾಪಿಕ್ ಗೊತ್ತೇ ಇಲ್ಲ ನಮಗೆ, ಆ ಥರ ಬಂದಾಗ ಅದನ್ನು ಯಾವ ಥರ ಯಾವ ಆ್ಯಂಗಲಲ್ಲಿ ನೋಡಬೇಕು ಅಂತೇಳಿ ಹೇಳಿದ್ರಿ ನೀವು. ಫಾರ್ ಎಕ್ಸಾಂಪಲ್ ಪಾಲಿಟಿಕ್ಸ್ ಇಂಪ್ಯಾಕ್ಟ್ ಯಾವ ಥರ ಆಗುತ್ತೆ, ಎಕನಾಮಿಕ್ಸ್ ಇಂಪ್ಯಾಕ್ಟ್ ಯಾವುದಾಗುತ್ತೆ, ಸೋಷಿಯಲ್ ಇಂಪ್ಯಾಕ್ಟ್ ಯಾವ ಥರ ಆಗುತ್ತೆ, ಈ ಥರ ಸರ್. ಯಾವುದೇ ಕಾನ್ಸೆಪ್ಟ್ ಬಂದಾಗ ಈ ಥರ ಅಂತ ಇರುತ್ತೆ ಜನರಲ್ ಆಗಿ. ಸೊ ಜನರಲ್ ಟಾಪಿಕನ್ನು ಬಂದಾಗ ಯಾವ ಥರ ಎತ್ಕೋಬೇಕು ಅಂತ ಹೇಳಿದ್ರಿ. ಸೊ ನಾನು ಹಂಗೆ ಪ್ರಿಪೇರ್ ಆಗಿದ್ದೆ. ಆಮೇಲೆ ಎಸ್ಸೆಗಳ ಎಲ್ಲನೂ ನ್ಯೂಸ್ ಪೇಪರ್ ಓದ್ತಾ ಇದ್ದೆ, ಲೇಖನಗಳು ಅದನ್ನೆಲ್ಲ ಓದ್ತಾ ಇದ್ದೆ. ಆಮೇಲೆ ಮ್ಯಾಗ್ಝಿನ್ಸ್ ಎಲ್ಲ ಫಾಲೋ ಮಾಡಿದರೆ ಆಟೋಮೆಟಿಕ್ ಕ್ಲಿಕ್ ಆಗ್ಬೋದು ಸರ್. ಏನೂ ಡಿಫಿಕಲ್ಟ್ ಅನ್ನೋಕ್ಕೇನಿಲ್ಲ ಸರ್. ಎಲ್ಲರಿಗೂ ಡಿಫಿಕಲ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಮಾತ್ರ. ಆಮೇಲೆ ಕ್ಲಾಸ್ಗಳು ತೊಗೊಂಡು ಕೇಳಿದಾಗ ಸ್ವಲ್ಪ ಈಸಿ ಆಗುತ್ತೆ ಸರ್, ಬೇಗ ಸಕ್ಸಸ್ ಆಗ್ತೀವಿ ಅಷ್ಟೇ ಸರ್. ಟ್ರಿಕಿ ಈಸಿ ಅಂತಂದರೆ ಕ್ಲಾಸ್ಗಳು ಕೇಳಬೇಕು ಮೇಯ್ನಾಗಿ. ಕೇಳಿಬಿಟ್ಟು ಸ್ವಲ್ಪ ಈಸಿ ನಮಗೆ ಸರ್. ಯಾಕಂದರೆ ನಾವು ಸ್ಟಾರ್ಟಿಂಗ್ ಫೀಲ್ಡ್ ಬಂದವರಿಗೆ ಸ್ವಲ್ಪ ಕೇಳೋದ್ರಿಂದ ಜಾಸ್ತಿ ತಿಳ್ಕೊಬೋದು ಸರ್. ಪ್ಲ್ಯಾನಿಂಗ್ ಎಲ್ಲ ಇರುತ್ತೆ. ಈಗ ನಾವಾಗಿ ಇದೇ ಫೀಲ್ಡ್ ಗೊತ್ತೇ ಇಲ್ಲ ಅಂದರೆ ಕ್ಲಾಸ್ ತೊಗೊಳ್ಳೇಬೇಕು ಸರ್. ಅವರು ತೊಗೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ. ಯಾಕಂದರೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂದಾಗ ನಾವು ಎಷ್ಟು 4 ವರ್ಷ ಕುಂತ್ರೂ ಸಕ್ಸಸ್ ಆಗಲ್ಲ ಅಲ್ವಾ. ಕ್ಲಾಸಸ್ ಕೇಳಿದಾಗ ನಾವು ಅದು ತಿಳ್ಕೊಂಡಾಗ, ಸಬ್ಜೆಕ್ಟ್ ನಾಲೆಜ್ ತೊಗೊಂಡಾಗ ನಾವು ಬೇಗ ಕ್ಲಿಕ್ ಆಗಿಬಿಡ್ತೀವಿ ಸರ್. ನನ್ನ ಪ್ರಕಾರ ರಿವಿಷನ್ ಎಸ್ ಅತ್ಯಂತ ಪ್ರಮುಖ. ಹೌದು ಎಷ್ಟು ನೀವು ರಿವಿಷನ್ ಮಾಡ್ತೀರಿ, ಎಷ್ಟು ಸರ್ತಿ ಅವು MCQ ಪ್ರಾಕ್ಟೀಸ್ ಮಾಡ್ತೀರಿ? ಎಸ್ ಸಾಕಷ್ಟು ಜನ ವಿದ್ಯಾರ್ಥಿಗಳು ನನ್ನ ಕರೆ ಮಾಡಿದಾಗ ಹೇಳಿದ್ವು, ರಾತ್ರಿ 10 ಗಂಟೆ ಕ್ಲಾಸಿಂದ ಸಾಕಷ್ಟು ನೇರ ಪ್ರಶ್ನೆಗಳು ಬಂದಿವೆ, ಯಾವ ನೋಟ್ಸ್ ಅಲ್ಲೂ ಬರ್ದೇ ಇರುವಂತ ಪ್ರಶ್ನೆಗಳು ಅಲ್ಲಿಂದ ಬಂದಿದೆ ಅಂತ ಕೇಳಿದಾಗ ನನಗೆ ಖುಷಿ ಆಗುತ್ತೆ. ರಾತ್ರಿ 10 ಗಂಟೆ ಕ್ಲಾಸ್ ಅಲ್ಲಿ ನಾನು ಮಾಡ್ತಿದ್ದೆ ಅದೇ, ಎಲ್ಲೂ ಬರ್ದೇ ಇರುವಂತ ಪ್ರಶ್ನೆಗಳು, ಬೇರೆ ಬೇರೆ ರಾಜ್ಯದಿಂದ ನಾವು ಸ್ವಂತ ಪ್ರಶ್ನೆಗಳನ್ನು ತಮಿಳುನಾಡು NCERT ಕ್ವೆಶ್ಚನ್ಸ್ ಆಮೇಲೆ ಇದನ್ನೆಲ್ಲ ತಗೊಂಡ್ಬರ್ತೀವಿ. ಒಂದು ಸ್ವಲ್ಪ ಅದು ಈ ರಿವಿಷನ್ ಮತ್ತೆ ರಿಕಾಲಿಂಗ್ ಟೆಕ್ನಿಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನ ನೋಡಿದ್ರೆ. ಬಹಳ ಜನರಿಗೆ ನಿಮ್ಮಿಂದ ಸ್ಫೂರ್ತಿ ಸಿಗುತ್ತೆ ಸರ್. ಓದಿರೋದನ್ನೆಲ್ಲ ಮತ್ತೆ ಟೆಸ್ಟ್ ಸೀರೀಸ್ ಅಂತ ತಗೋಬೇಕು ಸರ್, ಅದು ಮೇನ್ ಕೀ ಸರ್. ಯಾಕಂದ್ರೆ ಟೆಸ್ಟ್ ಸೀರೀಸ್ ತುಂಬಾ ಮ್ಯಾಟರ್ ಆಗುತ್ತೆ. ನಾವು ಏನೇ ಪರ್ಫಾರ್ಮೆನ್ಸ್ ಮಾಡಿದ್ರು ಅಲ್ಲೇ ಮಾಡಬೇಕು. ಯಾಕಂದ್ರೆ ಒಮ್ಮೆಗೆ ಎಕ್ಸಾಮ್ ಅಲ್ಲಿ ಹೋಗಿ ಇದು ಮಾಡ್ಬಾರ್ದು, ಮಾಡ್ಬೇಕು ಸರ್. ಹಂಗಾಗಿ ನಾನು ಅಲ್ಲಿ KT ಸರ್ ಹತ್ರನೂ ಟೆಸ್ಟ್ ಸೀರೀಸ್ ಬರೆದೆ, ಕ್ರಿಯೇಟಿವ್ ಅಲ್ಲಿನೂ ಟೆಸ್ಟ್ ಸೀರೀಸ್ ತಗೊಂಡಿದ್ದೆ. ನನಗೆ ಯಾವ ಅವಕಾಶ ಸಿಗುತ್ತೆ ಯಾವುದು ಬಿಟ್ಟಿಲ್ಲ ಸರ್, ಎಲ್ಲನೂ ಯೂಟಿಲೈಸ್ ಮಾಡ್ಕೊಂಡಿದ್ದೀನಿ. ಆನ್ಲೈನು ಆಮೇಲೆ ಟೆಲಿಗ್ರಾಮ್ ಆ್ಯಪ್ ಇವೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ ಸರ್ ಓದಲಿಕ್ಕೆ ನಮಗೆ. ಸೊ ಅದನ್ನೆಲ್ಲ ನಾವು ಚೆನ್ನಾಗಿ ಯೂಟಿಲೈಸ್ ಮಾಡ್ಕೋಬೇಕು. ಇವಾಗ ನಾಲೆಜ್, ಸೋರ್ಸ್ ಆಫ್ ನಾಲೆಜ್ಗೆ ಏನು ಕಮ್ಮಿ ಇಲ್ಲ ಸರ್, ಎಲ್ಲ ಕಡೆಯಿಂದನೂ ಇರುತ್ತೆ. ಬಟ್ ನಾವು ಏನು ತೊಗೋಬೇಕು ಅದು ಮಾತ್ರ ತೊಗೋಬೇಕು ಅಷ್ಟೇ ಸರ್. ಯಾವುದು ತೊಗೋಬಾರ್ದು ಅನ್ನೋದನ್ನು ಗೊತ್ತಿರಬೇಕು ನಮಗೆ, ಅದು ಒಂದು ಸರ್. ಇವತ್ತು ನಿಮ್ಮ ಜೊತೆ ಮಾತಾಡಿ ನನಗೆ ಅನಿಸಿದ್ದು, ನಾನು ವಿದ್ಯಾರ್ಥಿಗಳಿಗೆ ಹೇಳೋದು, ಜ್ಞಾನ ಅನ್ನೋದು ಎಲ್ಲೂ ಸೀಮಿತ ಆಗಿದೆ. ಜ್ಞಾನ ಎಲ್ಲಾ ಕಡೆ ಲಭ್ಯ ಇದೆ. ಜ್ಞಾನ ಎಲ್ಲಿಂದ ಬರದೆ ಅನ್ನೋದಕ್ಕಿಂತ ಇಂಪಾರ್ಟೆಂಟು ಎಲ್ಲಾ ರೀತಿಯ ಜ್ಞಾನವನ್ನ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ಸರಿಯಾದ ಜ್ಞಾನವನ್ನೇನಾದ್ರೂ ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿ ಆ ಒಂದು ಪ್ರೊಸೆಸ್ ರೀಡ್, ರಿವೈಸ್, ರಿಪೀಟ್ ಅಂತ ಹೇಳ್ತೀನಿ ನಾನು, RRR ಪ್ರೊಸೆಸ್. ಹೌದು ಸರ್, ಅದೇ ಫಾಲೋ ಮಾಡಿದ್ವಿ ಸರ್ ನಾನು. RRR ಅಂತ ಹೇಳ್ತಾ ಇದ್ರಿ ನೀವು, ಇದು ಏನಪ್ಪಾ ಈ ತರ ಇದೆ ಅಂದ್ರೆ ಇದನ್ನ ಫಾಲೋ ಮಾಡಬೇಕು ಅಂತ ನಾನು ಅವತ್ತೇ ಡಿಸೈಡ್ ಆಗಿದೆ ಸರ್. RRRದು ಒಂದು ಇದು ಕೊಟ್ಟಿದ್ರಿ ನೀವು, ರಿವಿಷನ್, ರಿವೈಸ್ಡ್ ಮಾಡಬೇಕು, ಇದೆಲ್ಲ ಮಾಡ್ಬೇಕು ಅಂತ ಹೇಳಿದ್ರಿ. ಅದನ್ನು ಫಾಲೋ ಮಾಡಿದ್ದೆ ನಾನು. ನೀವೇನು ಹೇಳ್ತೀರಾ ಅದನ್ನ ನಾನು ಪ್ರತಿಯೊಂದು ಫಾಲೋ ಮಾಡಿದ್ದೀನಿ ಸರ್. ಅಷ್ಟು ನಾನು ತುಂಬ ಫ್ಯಾನ್ ಸರ್ ನಿಮ್ಮ ಕ್ಲಾಸಸ್ ಮಾತ್ರ.
ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಸಜೆಸ್ಟ್ ಮಾಡಿದೆ, ನಿನಗೆ ಈ ಟಾಪಿಕ್ ಟಫ್ ಅನ್ಸುತ್ತಾ, ಕ್ಲಾಸ್ ತಗೋ ಕೇಳು ಆಮೇಲೆ ನೀನೇ ಹೇಳ್ತೀಯ ಅಂತ ಹೇಳ್ತಿದ್ದೆ. ನನ್ನ ಲೈಬ್ರರಿ ಇರೋ ಫ್ರೆಂಡ್ಸ್ಗೂ ಹೇಳಿದ್ದೀನಿ ಸರ್. ಅವ್ರು ಆಮೇಲೆ ತಗೊಂಡಿದ್ದಾರೆ ಕ್ಲಾಸಸ್ ಎಲ್ಲನೂ ನಾನು ಹೇಳಿದ್ಮೇಲೆ. ಕರೆಂಟ್ ಅಫೇರ್ಸ್ಗೆ ಈ ಸರ್ ಕ್ಲಾಸ್ ಫಾಲೋ ಮಾಡು, ಹಿಸ್ಟ್ರಿಗೆ ಈ ಸರ್ದು ಫಾಲೋ ಮಾಡು ಅಂತ ಎಲ್ಲ ಕ್ಲಿಯರಾಗಿ ಹೇಳ್ಬಿಟ್ಟಿದೆ. ಯಾಕಂದರೆ ನಾನು ಆನ್ಲೈನ್ ಜಾಸ್ತಿ ಯೂಸ್ ಮಾಡಿದ್ದೆ ಸರ್. ಹಾಗಾಗಿ ನನಗೆ ಆನ್ಲೈನ್ ಬಗ್ಗೆ ಯಾರೇ ಕೇಳಿದ್ರು ಬೇಗ ಹೇಳ್ಬಿಡ್ತಿದ್ದೆ ಸರ್. ಇನ್ನು ಸಬ್ಜೆಕ್ಟು ಬುಕ್ಸು ಓದೋದು ಅಂದರೆ ತುಂಬ ಬೋರ್ ಸರ್. ಇದು ರಿವಿಷನ್ ಮಾಡಿದಾಗ ಕೇಳಿದಾಗ ಏನಾಗುತ್ತೆ ಅಂದರೆ, ಅದು ಸಾಂಗ್ಗಳು ಕೇಳೋ ಬದಲು ಅದನ್ನ ಕ್ಲಾಸ್ಗಳು ಕೇಳಿದರೆ ನಮ್ಮ ನಾಲೆಜ್ ಗೇನ್ ಆಗುತ್ತೆ ಅಂತ ಅಷ್ಟೇ ಸರ್. ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಇವತ್ತು ಮಾತಾಡಿ. ಒನ್ಸ್ ಅಗೇನ್ SP ಕ್ಲಾಸಸ್ ಕಡೆಯಿಂದ, ಶಿವರಾಜ್ ಪಲ್ಯದ ಕಡೆಯಿಂದ ಮತ್ತು ಎಲ್ಲರ ಕಡೆಯಿಂದನೂ ಕೂಡ ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಗೆಳೆಯರಿಗೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್. ಸೋ ಗ್ರೇಟ್ ಟಾಕಿಂಗ್ ಟು ಯು. ಕಲ್ಯಾಣ ಕರ್ನಾಟಕಕ್ಕೆ ರ್ಯಾಂಕ್ 1 ಅಂತಲ್ಲ, ಒಬ್ಬ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಯಲ್ಲಿ ಓದಿ ಆನ್ಲೈನ್ ಎಜುಕೇಶನ್ ಸಂಪೂರ್ಣವಾಗಿ ಅದರ ಪ್ರಯೋಜನ ಪಡೆದು ಒಂದು ಮಧ್ಯಮ ವರ್ಗದ ಕುಟುಂಬಕ್ಕೆ ಇವತ್ತು ನೀವು ಒಂದು ಕೀರ್ತಿಯನ್ನ ತಂದಿದ್ದೀರಿ. ನಿಮ್ಮ ಜಿಲ್ಲೆಗೆ ಕೀರ್ತಿ ತಂದಿದ್ದೀರಿ, ನಿಮ್ಮ ಗ್ರಾಮಕ್ಕೆ ಕೀರ್ತಿ ತಂದಿದ್ದೀರಿ, ನಿಮ್ಮ ತಂದೆ ತಾಯಿ. ಅದೇ ಸರ್, ಫಸ್ಟ್ ಯಾರು ಅವಮಾನ ಮಾಡಿರ್ತಾರೋ ಅವರೇ ಸನ್ಮಾನ ಮಾಡಿದ್ರು ಸರ್. ನನಗೆ ವಿಲೇಜಲ್ಲಿ ಸನ್ಮಾನ ಮಾಡಿದ್ರು, ಬೇಡ ಅಂದ್ರೂ ಸನ್ಮಾನ ಮಾಡ್ತಾರೆ. ಸೊ ನಾವು ಅದಕ್ಕೆ ಚೆನ್ನಾಗಿ ನಾವು ಎಲ್ಲ ಸನ್ಮಾನಗಳು ಸ್ವೀಕರಿಸಬೇಕು ಅಂದರೆ ಅಷ್ಟು ಡೆಡಿಕೇಶನ್ ಇಂದ ಓದಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಖಂಡಿತ ಎಂಥವರಾದರೂ ಸಕ್ಸಸ್ ಆಗ್ತಾರೆ ಸರ್. ನಾನೇನು ನಾಲೆಜ್ಡ್ ಪರ್ಸನ್ ಅಲ್ಲ ಸರ್, ನಾರ್ಮಲಿ ಸ್ಟೂಡೆಂಟ್ ಸರ್. ನಾನು ಅಷ್ಟು ಬುದ್ಧಿವಂತೇನೂ ಅಲ್ಲ. ಸೊ ಎಂಥರಾದರೂ ಮಾಡ್ಬೋದು ಅಂತ ನನಗೂ ಅನಿಸಿದ್ದು ಸರ್. ಎಲ್ಲರದು ನೋಡ್ತಾ ಇದ್ದೆ, ನಾನು 545 ರ್ಯಾಂಕ್ 545 ಅನ್ನೋದೇನಿದೆ ಅಲ್ವಾ, ಅದು ಬಂದರೆ ಸಾಕಪ್ಪ, ಫೈನಲಿ ಹೋಗ್ಬಿಡ್ತೀನಿ ಒಳಗಡೆ ಅಂತೇಳಿ. ಬಟ್ ಲಕ್ಕಿಲಿ ನನಗೆ ಫಸ್ಟ್ ರ್ಯಾಂಕ್ ಬಂದ್ಬಿಡ್ತು ಸರ್. ಬಟ್ ಯಾರಾದರೂ ಮಾಡ್ಬೋದು ಸರ್. ಗ್ರಾಮೀಣ ಭಾಗದವರು ಇದು ಇಲ್ಲಿ ಬಂದ್ರೆ ಓದ್ತಾರೆ ಅನ್ನೋದು ಇಲ್ಲ ಸರ್. ಈಗ ಎಲ್ಲ ಕಡೆನೂ ಸೋರ್ಸ್ ಸಿಗ್ತಾ ಇದೆ, ಆನ್ಲೈನ್ ಪ್ಲಾಟ್ಫಾರ್ಮ್ ಇದೆ, ಮನೇಲಿ ಇದ್ಕೊಂಡು ಓದ್ಬೋದು. ಬಟ್ ಡೆಡಿಕೇಶನಿಂದ ಓದಿದರೆ ಆಗ್ತಾರೆ ಅಷ್ಟೇ ಸರ್. ಮೇನ್ ಪರ್ಪಸ್ ಏನಂದರೆ ಗುರಿ, ಉದ್ದೇಶ, ಗೈಡೆನ್ಸ್ ಇವೆಲ್ಲ ಕರೆಕ್ಟಾಗಿದ್ದರೆ ಕರೆಕ್ಟಾಗಿ ಕ್ಲಿಕ್ ಆಗಿಬಿಡ್ತಾರೆ ಸರ್. ಅಷ್ಟೇ ನಾನು ನಿಮ್ಮಿಂದ ಇವತ್ತು ತುಂಬ ನನಗೆ ಪರ್ಸ್ನಲಿ ತುಂಬ ಖುಷಿ ಕೊಡೋ ವಿಚಾರ. ಯಾಕಂದರೆ ನೀವು ಎಕ್ಸಾಮ್ ಮುಗಿದ ತಕ್ಷಣ ನೀವು ಕಳಿಸ್ತಿದ್ರಿ ಸರ್, ಇದೆಲ್ಲ ಎಲ್ಲ ಪ್ರಶ್ನೆಗಳು ನೋಟ್ಸ್ ಇಂದ ಬಂದಿದೆ, ಇಲ್ಲಿದೆ ನೋಡಿ ಸರ್ ನಿಮ್ಮ ನೋಟ್ಸ್ ಅಲ್ಲಿ. ಎಸ್ ಸರ್, ನನಗೆ ಅದು ಖುಷಿ ಕೊಡುತ್ತೆ ಸರ್. ವಾಟ್ಸ್ಆಪ್ ಅಲ್ಲಿ ಇನ್ನೂ ಇದೆ, ನಾನು ನೋಡ್ತಾ ಇರ್ತಿದ್ದೆ. ಇವಾಗ ಇವತ್ತು ನೀವು ಬರ್ಬೇಕಾದ್ರೆ, ಇಲ್ಲಿಗೆ ಬರ್ಬೇಕಾದ್ರೂ ನಾನು ಅದನ್ನ ನೋಡ್ತಾ ಇದ್ದೆ, ನೀವು ಹಳೆ ಮೆಸೇಜ್. ಎಸ್ ಸರ್, ಖುಷಿ ಆಗುತ್ತೆ ಸರ್. ಯಾಕಂದ್ರೆ ನಾನು ಓದಿರೋದು ಇದೇನಾ ಇಲ್ಲ, ನನ್ನ ನೋಟ್ಸ್ ಅಲ್ಲಿ ಇದೇನಾ ಇಲ್ಲ ಅಂದಾಗ ಅದು ಬಂದ ತಕ್ಷಣ ಓ ಈ ಪೇಜಲ್ಲಿ ಇದು ಓದಿದ್ದೆ ಸರಿ ಕಳಿಸ್ಬಿಡೋಣ, ಇನ್ನೂ ಖುಷಿ ಆಗುತ್ತೆ. ಅವ್ರ ಕ್ಲಾಸಿಂದ ಕೇಳಿದ್ದೀನಿಲ್ಲ ಅಂತೇಳಿ ನಿಮಗೆ ಪ್ರತಿಯೊಂದು ಫೋಟೋ ತೆಗೆದು ಕಳಿಸಿದೆ ಸರ್. ಈ ಪೇಜಲ್ಲಿ ಇದು ಬಂದಿದೆ ಸರ್, ಇದು ಬಂದಿದೆ ಸರ್ ಅಂತೇಳಿ. ಅದು ಎಕ್ಸಾಮ್ ಮುಗಿದು ಮರ್ದಿನೇ ಕ್ವಶನ್ದು ಇದು ಮತ್ತೆ ಅದ್ರದ್ದು ಆನ್ಸರ್ ಎರಡನ್ನೂ ಕಟ್ ಮಾಡಿ ಎಡಿಟ್ ಮಾಡಿ ಕಳಿಸಿದ್ದೆ ಸರ್ ನಿಮಗೆ. ಅಷ್ಟು ಖುಷಿ ಕೊಡುತ್ತೆ ಸರ್. ನಾವು ಓದಿರೋದು ಬಂದರೆ ಅದು ಅದರಷ್ಟು ಖುಷಿ ಇನ್ನೇನು ಸರ್. ಯಾಕಂದರೆ ಶಿಕ್ಷಕನಿಗೂ ಇದಕ್ಕಿಂತ ದೊಡ್ಡ ಖುಷಿಯ ವಿಚಾರ ಇಲ್ಲ, ನಿಮ್ಮ ವಿದ್ಯಾರ್ಥಿಗಳು ಯಶಸ್ವಿ ಆದಾಗ. ಎಸ್ ಸರ್, ಆದರೆ ನಿಮ್ಮಿಂದ ನಿಮ್ಮ ಒಂದು ದೃಢ ಸಂಕಲ್ಪ ಏನಿತ್ತು, ನೀವು ಕುಗ್ಗದೆ ಎಷ್ಟೇ ಸಮಸ್ಯೆಗಳು ಬರುತ್ತೆ ಸರ್, ಅಳು ಬರುತ್ತೆ, ಡಿಪ್ರೆಸ್ ಆಗುತ್ತೆ, ಡಿಮೋಟಿವೇಟು ಆಗ್ತೀವಿ. ಬಟ್ ಅಂಟಿಲ್ 1 ದಿನ ಅಳ್ಬೋದು, 2 ದಿನ ಅಳ್ಬೋದು, 3 ದಿನ ಅಳ್ಬೋದು ಮ್ಯಾಕ್ಸಿಮಮ್. ಬಟ್ ನಾವು ಬಂದಿರೋ ಪರ್ಪಸನ್ನ ನೆನೆಸ್ಕೊಂಡ್ಬಿಟ್ರೆ ಆಮೇಲೆ ನಾವೇ ಪಿಕಪ್ ಆಗ್ಬೇಕು ಸರ್. ಯಾರೂ ಹೇಳಲ್ಲ ಸರ್ ಮೋಟಿವೇಟ್ ಆಗಿ, ಯಾರೂ ಇದು ಮಾಡಲ್ಲ. ಬಟ್ 3 ದಿನ ಆಯ್ತು, ಸಮಾಧಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ರೀಸ್ಟಾರ್ಟ್ ಮಾಡಬೇಕು. ಯಾವುದು ಫೇಲ್ ಆಗ್ಬೇಕು ಸರ್. ಫೇಲ್ ಆದಮೇಲೆ ಬಂದು ರಿಸಲ್ಟ್ ಏನು ಬರುತ್ತಲ್ವ ನೆಕ್ಸ್ಟು, ಅದ್ರ ಫೀಲ್ ಅದು ಎಲ್ಲರೂ ಅನುಭವಿಸ್ಬೇಕು ಸರ್. ಆ ರಿಸಲ್ಟ್ ಬಂದಿದ್ದೀನ ಕೈ ಕಾಲೆಲ್ಲ ಎಷ್ಟು ಹೆಂಗಾಗುತ್ತೆ ಅಂದರೆ ಸರ್, ಆ ಸಕ್ಸಸ್ ಅನ್ನೋದು ಹಂಗೆ ಎಲ್ಲರ ಲೈಫಲ್ಲಿ ಬರಬೇಕು ಅಂತ ಕೇಳ್ಕೊತೀನಿ ಸರ್ ನಾನು. ಅಂದರೆ ನಾವು ಅಷ್ಟು ದಿನ ಎಫರ್ಟ್ ಹಾಕಿರೋದು ಎಲ್ಲ ನೆನಪಾಗ್ಬಿಡುತ್ತೆ ಸರ್. ಅವಾಗ ಎಷ್ಟು ಎಫರ್ಟ್ ಹಾಕಿದ್ನಪ್ಪ, ಏನೆಲ್ಲ ಮಾಡಿದ್ನೆ, ಫೈನಲಿ ಬಂತು ಅಂಥೇಳಿ. ಸೊ ನಾವು ಫಸ್ಟು ಒಂದು ಸಲ ಫೇಲ್ ಆದಾಗೆ ಸರ್ ಅರ್ಥ ಆಗೋದು. ಫೇಲ್ ಆದಾಗ ಎಷ್ಟು ಹತ್ತಿರ್ತೀವಿ, ಸಕ್ಸಸ್ ಆದಾಗ ಆನಂದ ಬಾಷ್ಪ, ಇದು ಡಿಪ್ರೆಸ್ ಆಗಿ ಫೇಲ್ ಆದಾಗ ಆಗಿರೋ ಬಾಷ್ಪ ಎಲ್ಲ ಡಿಫ್ರೆಂಟ್ ಇದೆ ಸರ್. ಅವೆಲ್ಲ ಫೀಲಿಂಗ್ಸ್ ಅನುಭವಿಸ್ಬೇಕು ಸರ್. ಒನ್ ಆಫ್ ದಿ ಪಾರ್ಟ್ ಅದು ಫೇಲ್ ಅನ್ನೋದು. ಬಟ್ ಅದು ಏನಂದ್ರೆ ನಮ್ಗೆ ಇನ್ನೊಂದು ಮೆಟ್ಟಿಲು ಹತ್ತಬೇಕು ಅಂತ ಅರ್ಥ ಅಷ್ಟೇ. ಬಿಟ್ಟರೆ ಲೈಫಲ್ಲೇ ಫೇಲ್ ಆಗಲ್ಲ ಅಲ್ವಾ ಸರ್, ಎಕ್ಸಾಮ್ ಅಷ್ಟೇ. ಸೊ ಅದನ್ನು 3 ದಿನ ಸ್ವಲ್ಪ ಇದಾಗುತ್ತೆ. ಬಟ್ ಮೆಟ್ಟಿಲು ಸರ್, ಅದನ್ನೇ ತಗೋಬೇಕು ಸರ್. ಯಾಕಂದರೆ ಅದನ್ನೇ ನಾವು ಹತ್ಕೊಂಡು ಕೂಡೋದು ಮಾಡೋದೆಲ್ಲ ಮಾಡಿದರೆ ಸಕ್ಸಸ್ ಆಗಲ್ಲ ಸರ್. ಪಿಕಪ್ ಆಗ್ಬೇಕು ಸರ್. ಎಷ್ಟೇ ಡಿಪ್ರೆಸ್ ಆದರೂ ಪಿಕಪ್ ಆಗ್ಬೇಕು ಅಷ್ಟೇ. ಅಂಟಿಲ್ ಗುರಿ ತಲುಪೋವರೆಗೂ ಇವೆಲ್ಲ ಬರ್ತಾ ಇರುತ್ತೆ. ಫೇಸ್ ಮಾಡೋಣ, ಏನೇ ಬರಲಿ ಫೇಸ್ ಮಾಡೋಣ, ಬರಲಿ 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 ಅಂತ ವೆಲ್ಕಮ್ ಮಾಡ್ತಾನೆ ಇರ್ಬೇಕು ಸರ್. ಅದು ಡೆಫಿನೆಟ್ಲಿ. ಇವತ್ತು ನೀವು ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಜೊತೆ ಎಷ್ಟು ಟೈಮ್ ತಗೊಂಡಿದ್ದಕ್ಕೆ, ನಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ್ದಕ್ಕೆ ಶಿವರಾಜ್ ಪಲ್ಯದ ಕ್ಲಾಸಸ್ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳು. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲಿಗೆ ನಿಲ್ಲಿಸಬೇಡಿ, ಇನ್ನು ಮುಂದಕ್ಕೆ ನಿಮ್ಮ ದಾರಿ ಇರಲಿ, ಮುಂದೆ ದೊಡ್ಡ ದೊಡ್ಡ ಗುರಿಗಳನ್ನು. ಅದೇ ಸರ್, KS ಓದ್ಬೇಕು ಅನ್ಕೊಂಡಿದ್ದೀನಿ, ಪ್ರಿಲಿಮ್ಸ್ ಬರ್ದಿದ್ದೀನಿ, ಕೀ ಆನ್ಸರ್
ಆಗ್ತಾ ಇದೆ ಸರ್ ಒಂದು ರೇಂಜಿಗೆ. ಬಟ್ ಮೇನ್ಸಿಗೆ ಪ್ರಿಪೇರ್ ಆಗೋಕ್ಕೆ ಟೈಮ್ ಇಲ್ಲ ಸರ್, ಟ್ರೈನಿಂಗಲ್ಲಿ ಇರ್ತೀವಿ. ಬಟ್ ನನಗೆ ಏನಿಲ್ಲ ಅಂದರೂ ಆನ್ಲೈನ್ ಕ್ಲಾಸಸ್ ಅಂತ ಇದ್ದೇ ಇರುತ್ತೆ. ನಿಮ್ಮ ಕ್ಲಾಸ್ ಮಾತ್ರ ಬಿಡಲ್ಲ ಸರ್, SP ಕ್ಲಾಸಸ್ಸನ್ನು ಮಾತ್ರ ಕಂಟಿನ್ಯೂ ಮಾಡೇ ಮಾಡ್ತೀನಿ ಸರ್ ನಾನು. ನೀವು ಮೇನ್ಸಿಗೆ ನನಗೆ ಗೈಡ್ ಮಾಡ್ಬೇಕು ಸರ್, ಈ ಸಬ್ಜೆಕ್ಟ್ ಹಿಂಗಿರುತ್ತೆ ಅಮ್ಮ ಅಂತ. ಈ ಥರ ಗೈಡೆನ್ಸ್ ಮಾಡೋರಿದ್ರೆ ಬೇಗ ಸಕ್ಸಸ್ ಆಗ್ತೀವಿ ಸರ್. ಬುಕ್ಸ್ ಓದೋಕ್ಕಿಂತ ಆನ್ಲೈನ್ ಕ್ಲಾಸಸ್ಸು ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ನಂದು ನ್ಯೂಸ್ ಪೇಪರಲ್ಲಿನೂ ಅದೇ ಥರ ಹಾಕ್ಬಿಟ್ಟಿದ್ದಾರೆ ಆನ್ಲೈನ್. ನೋಡಿದೆ ಅದು ನ್ಯೂಸ್ ಪೇಪರ್ ನಿಮ್ಗೆ ಅವತ್ತು ಫೋನ್ ಮಾಡಿದ ತಕ್ಷಣ ನ್ಯೂಸ್ ಪೇಪರಲ್ಲೂ ನೋಡಿದೆ. ಅದು ನಿಮ್ಮ ಪರಿಶ್ರಮ, ನಿಮ್ಮ ಕಠಿಣ ಪರಿಶ್ರಮ, ನಿಮ್ಮ ಇಚ್ಛಾಶಕ್ತಿ, ನಿಮ್ಮ ಆ ಒಂದು, ಯಾಕಂದ್ರೆ ಒಳಗಡೆಯಿಂದ ಬರ್ಬೇಕಂತ ಹೇಳ್ತಾರಲ್ಲ ಮೋಟಿವೇಶನ್, ಅದು ಒಳಗಡೆಯಿಂದ ಬಂದಾಗ ಮಾತ್ರ ನಾವು ಎಸ್ ಸರ್. ಯಾಕಂದರೆ ಎಷ್ಟು ದಿನ ಕೇಳ್ತೀವಿ ಸರ್, ಈಗ ನೀವು ನಂಗೆ ಮೋಟಿವೇಶನ್ ಮಾಡ್ತೀರಾ, ಎದ್ದೇಳಮ್ಮ ಸಾಕು ಅಂತ. 1 ದಿನ ಮಾಡ್ತೀರಾ, 2 ದಿನ ಮಾಡ್ತೀರಾ, ಕನೇ 3rd ದಿನ ನಾನು ಕಾಲ್ ಮಾಡಿದಾಗ ಹೇಳ್ತೀರಾ ಹೋಗಮ್ಮ ಎಷ್ಟು ಸಲ ಹೇಳ್ಬೇಕು ಅಂತೀರ. ಬಟ್ ಅಂಟಿಲ್ ನಾವೇ ಎಚ್ಚೆತ್ಕೊಂಡಾಗ, ಇಲ್ಲ ನಾನು ಮಾಡಲೇಬೇಕು ಅಂದ್ಕೊಂಡಾಗ ಯಾರಾದರೂ ಮಾಡ್ಬೋದು ಸರ್, ಎಂಥವ್ರಾದರೂ ಮಾಡ್ಬೋದು. ಗೃಹಿಣಿ ಇದ್ದೀನಿ, ನಂಗೆ ಟೈಮ್ ಅಡ್ಜಸ್ಟ್ ಆಗ್ತಿಲ್ಲ, ಮಕ್ಕಳು ನೋಡ್ಕೋಬೇಕು, ಹಸ್ಬೆಂಡ್ ನೋಡ್ಕೋಬೇಕು, ಅದೆಲ್ಲ ಮ್ಯಾಟ್ರ್ ಆಗುತ್ತೆ ಸರ್. ಈಗ ಸಕ್ಸಸ್ ಆದವ್ರು ಎಷ್ಟು ಜನ ನೋಡಿದೀವಿ ಸರ್, IAS IPS ಎಲ್ಲ ಪ್ರಿಪೇರ್ ಆಗಿದ್ದಾರೆ, ಅವರು ಮ್ಯಾರೇಜ್ ಮಾಡ್ಕೊಂಡೇ ಪ್ರಿಪೇರ್ ಆಗಿದ್ದಾರೆ. ಅಂಥವ್ರನ್ನೆಲ್ಲ ಮೋಟಿವೇಟ್ ಆಗಿ ತಗೋಬೇಕು. ನಮ್ಗೆ ಯಾಕೆ ಆಗಲ್ಲ ಅಂತ ನಾವೇ ಕ್ವಶನ್ ಮಾಡ್ಕೋಬೇಕು. ಸೊ ನಾವೇ ಪಿಕಪ್ ಆಗ್ಬೇಕು ಸರ್. ವಾಟ್ ಎವರ್ ಬರಲಿ, ಏನೇ ಬರಲಿ, ಸಕ್ಸಸ್ ಆಗಬೇಕು, ಅದು ಅಷ್ಟೇ ಸರ್. ಎಸ್, ವೆರಿ ಗುಡ್. ತುಂಬ ಥ್ಯಾಂಕ್ ಯು. ಇವತ್ತು ನೀವು ನಮ್ಮ ಜೊತೆ ಬಂದಿದ್ದೀರಿ, ಇಷ್ಟೊತ್ತು ನಮ್ಮ ಜೊತೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದಿರಿ. ಮತ್ತೊಮ್ಮೆ ಇನ್ನೊಂದು ಹುದ್ದೆ ತಗೊಂಡು KS ಅಥವಾ IAS ದೊಡ್ಡ ಹುದ್ದೆ ತಗೊಂಡು ಮತ್ತೊಮ್ಮೆ ನಾವು ನಿಮ್ಮ ಇಂಟರ್ವ್ಯೂ ಮಾಡಬೇಕು ಅನ್ನೋದು ನನ್ನ ಆಸೆ. ಮತ್ತೊಮ್ಮೆ ಸಿಗೋಣ. ತುಂಬ ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸರ್.